ಸೆಕೆಂಡ್ ಅವ್ರಿಗೆ ವಿನಯ್, ನನಗೆ ಇವ್ರ ವಾಯ್ಸ್ಗಿಂತ ನನಗೆ ವಿವೇಕ್ ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲಿ. ಸಂಚಿತ್ ಅವರು ತುಂಬ ವಿಷಯಗಳಲ್ಲಿ ಪ್ರಿವಿಲೇಜ್. ಎಸ್ ಅಫ್ಕೋರ್ಸ್ ಐ ಆಮ್ ಹಿಯರ್ ಟು ಸ್ಟೇ. ಇವ್ರು ಸುದೀಪ್ ಮನೆಯಿಂದ ಬಂದಿರೋದು ಏನೋ ಈಸಿಯಾಗಿ ಸಿಕ್ಕಿರುತ್ತೆ ಆ ಥರದ್ದೊಂದು ಕಮೆಂಟ್ಸ್ ಬರುತ್ತೆ. ಅವ್ರು ಯಾರು ಸರ್? ಅವ್ರು ನಾನು ಯಾರಂತನೂ ಗೊತ್ತಿಲ್ಲ ಅವರಿಗೆ. ಅವ್ರು ಮಾತಾಡ್ಕೊಂಡೆ ಐ ರಿಯಲಿ ಡೋಂಟ್ ಕೇರ್. ನಾನು ಇನ್ನೂ ಕಾಮೆಂಟ್ ಸೆಕ್ಷನ್ ಅದೆಲ್ಲ ನಾನು ಓಪನೇ ಮಾಡಲ್ಲ. ಥ್ರೂ ಕ್ಯಾರೆಕ್ಟರೈಸೇಷನ್ಸ್ ಅಥವಾ ನೀವು ಸೆಲೆಕ್ಟ್ ಮಾಡುವ ಸ್ಕ್ರಿಪ್ಟ್ಗಳಿಂದ ನಿಮ್ಗೊಂದು ಸ್ಟಾರ್ಡಮ್ ಕ್ರಿಯೇಟ್ ಆಗಬೇಕೇ ಹೊರತು ಯು ಡೋಂಟ್ ಹ್ಯಾವ್ ಟು ಕಮ್ ವಿತ್ ಅ ಬ್ಯಾಗೇಜ್ ಅಂತ. ಪರ್ಸ್ನಲ್ ಆದರೆ ನಿಜವಾಗ್ಲೂ ಕಷ್ಟ ಆಗ್ತದೆ ನನಗೆ. ನನ್ನ ಏಜ್ ಹೋಗ್ತದೆ, ಇಟ್ಸ್ ಮೈ ಪ್ರೈಮ್ ಟೈಮ್, ಕೆಲಸ ಮಾಡೋ ಟೈಮ್. ಅವರಿಂದ ಸಿಕ್ಕಿರುವ ಒಂದು ಜೀವನ ಪಾಠ ಅಥವಾ ಕರಿಯರ್ ಪಾಠ ಏನು? ನಮ್ಮಲ್ಲೇ ಏನು ವಿಷಯ ಇಲ್ಲ ಅಂದರೆ ನೀವು 100 ಕೋಟಿ ತೆಗೆದು ಪಿಕ್ಚರ್ ಮಾಡಿ, ಅದು ಯಾವುದೂ ಹೆಲ್ಪ್ ಆಗಲ್ಲ. ವಾಟ್ ಇಟ್ ಟೇಕ್ಸ್ ಟು ಬಿಕಮ್ ಅ ಸ್ಟಾರ್ ಆ್ಯಕ್ಚುಲಿ? ಸುದೀಪ್ ಸರ್ ಆಗಿರ್ಬೋದು ಒಂದು 30 ವರ್ಷ, ದರ್ಶನ್ ಸರ್ ಆಗಿರ್ಬೋದು ಒಂದು 28-30 ವರ್ಷ, ಐ ಡೋಂಟ್ ನೋ ದ ಎಕ್ಸಾಕ್ಟ್. ಶಿವಣ್ಣ ಸರ್ ಯಾವಾಗಿಂದ ಮಾಡ್ಕೊಂಡು ಬಂದಿದ್ದಾರೆ. ಆ ಜರ್ನಿ ಇಸ್ ವಾಟ್ ಇಸ್ ಇಂಪಾರ್ಟೆಂಟ್, ದ್ಯಾಟ್ ಇಸ್ ವಾಟ್ ಮೇಕ್ಸ್ ದ ಸ್ಟಾರ್. ಸುದೀಪ್ ಸರ್ ಇದ್ದಾರೆ ಬ್ಯಾಕಪ್ ಆಗಿ ಮತ್ತು ಅವ್ರಿಗೆ ಹೆಲ್ಪ್ ಮಾಡ್ತಾರಂತ. ಬಟ್ ಫಾರ್ ಅ ನ್ಯೂ ಕಮರ್ ಅಂದರೆ ಅಲ್ಲಿ ನೆಪೋಟಿಸಮ್ ಅನ್ನೋ ವಿಷಯ ಬರ್ತಿರೋದು ಅಲ್ಲೇ. ಆ್ಯಂಡ್ ಐ ಡೋಂಟ್ ಕೇರ್ ಆಲ್ಸೋ ಸರ್, ಆನೆಸ್ಟ್ಲಿ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಂಟೆಂಟ್ ಮತ್ತು ಕಾಂಟೆಕ್ಸ್ಟ್ ಹಾಗೆಯೇ ಫ್ರೆಶ್ ನರೇಟಿವ್ ಮೂಲಕ ಈಗಾಗಲೇ ಬಿಡುಗಡೆಯಾಗಿ ಸಾಕಷ್ಟು ಜನ ಮನ್ನಣೆಯನ್ನು ಗಳಿಸ್ತಾ ಇರುವಂತಹ, ಸಾಕಷ್ಟು ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇರುವಂತಹ ಮ್ಯಾಂಗೋ ಪಚ್ಚ ಸಿನಿಮಾದ ನಾಯಕ ಮತ್ತು ನಾಯಕಿ ಸಂಚಿತ್ ಸಂಜೀವ್ ಅವರು ಹಾಗೆಯೇ ಕಾಜಲ್ ಕುಂದರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗೋಣ, ಬನ್ನಿ. ಹೇಗಿದ್ದೀರಾ? ಆರಾಮ್, ನೀವು? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ರೆಸ್ಪಾನ್ಸ್ ಈಗಾಗಲೇ ಒಳ್ಳೆ ರೀತಿಯಲ್ಲಿ ಬರ್ತಾ ಇದೆ. ಆ್ಯಂಡ್ ಫಸ್ಟ್ಲಿ ನಾನು ತುಂಬ ಇಷ್ಟಪಟ್ಟೆ ಸಿನಿಮಾನ, ರಿವ್ಯೂ ಕೂಡ ಮಾಡಿದ್ದೀನಿ. ನಿಮಗೆ ಬರ್ತಾ ಇರುವ ರೆಸ್ಪಾನ್ಸಸಲ್ಲಿ ತುಂಬ ನಿಮಗೆ ಹೈಲೈಟ್ ಅಂತ ಅನಿಸಿದ್ದು ಯಾವುದು, ಅಥವಾ ನೀವು ಆಲ್ರೆಡಿ ಎಕ್ಸ್ಪೆಕ್ಟ್ ಮಾಡಿದಂತಹ ಕಾಂಪ್ಲಿಮೆಂಟ್ ಯಾವುದು? ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಕಾಂಪ್ಲಿಮೆಂಟ್ ಗೊತ್ತಿಲ್ಲ, ಆದರೆ ಬಟ್ ಸಿನಿಮಾ ಕೊಡ್ತಾ ಇರೋ ಪ್ರೀತಿ ಆಗಿರ್ಬೋದು. ಆ್ಯಂಡ್ ಪ್ಲಸ್ ನೀವು ಹೇಳ್ದಂಗೆ ಜನ ಅದನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಒಂದು ಡಿಫ್ರೆಂಟಾಗಿ ಏನೋ ಒಂದು ಪ್ರಯತ್ನ ಪಟ್ಟಿದ್ದೀವಿ ಅನ್ನೋದು ಆ ಅಟೆಂಪ್ಟ್ನ ಅವ್ರು ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಅದು ಒಂದು ವೆರಿ ಬಿಗ್ ಪಾಯಿಂಟ್ ಆ್ಯಂಡ್ ಮ್ಯೂಸಿಕ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಅದು ಆ್ಯಂಡ್ ಟೋಟ್ಯಾಲಿಟಿಯಲ್ಲಿ ಒಂದು ಡಿಫ್ರೆಂಟ್ ನರೇಟಿವೇ ನಾವು ಆಯ್ಕೆ ಮಾಡ್ಕೊಂಡಿರೋದು. ಸ್ಟೈಲ್, ಎಡಿಟಿಂಗ್ ಸ್ಟೈಲ್ ಆಗಿರ್ಬೋದು, ಸೀನ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಇಡೀ ಸಿನಿಮಾದ ಲೆಂತ್ ಆಗಿರ್ಬೋದು. ಸೊ ಆ ಒಂದು ನಮ್ದು ಆ ಅಟೆಂಪ್ಟ್ನ ರೆಕಗ್ನೈಸ್ ಮಾಡ್ತಾರಲ್ಲ, ಐ ಥಿಂಕ್ ದಟ್ ಇಸ್ ದ ಬಿಗ್ಗೆಸ್ಟ್ ಪ್ಲಸ್ ಫಾರ್ ಅಸ್. ನಿಮಗೆ ಹೇಗೆ ಅನಿಸ್ತಾ? ಅದೇ ಫಾಸ್ಟ್ ಪೇಸ್ಡ್ ಇದೆ ಆ್ಯಂಡ್ ಅಷ್ಟೇ ಎಂಗೇಜಿಂಗ್ ಇದೆ ಅಂತ. ಸೊ ತುಂಬ ಎಡ್ಜ್ ಆಫ್ ದ ಸೀಟ್ ಫೀಲ್ ಕೊಡುತ್ತೆ. ಹಾಗೆ ಇಮೋಷನ್ಸ್ ತುಂಬ ಚೆನ್ನಾಗಿದೆ. ಲೈಕ್ ಇಟ್ಸ್ ನಾಟ್ ಜಸ್ಟ್ ಒನ್ ಡೈಮೆನ್ಷನಲ್ ಸ್ಟೋರಿ, ತುಂಬ ಆಸ್ಪೆಕ್ಟ್ಸ್ನ ಕವರ್ ಮಾಡುತ್ತೆ ಈ ಸ್ಟೋರಿ ಅಂತ. ಸೊ ಐ ಥಿಂಕ್ ಓವರ್ ಆಲ್ ಇಟ್ಸ್ ಲೈಕ್ ಆಸ್ ಅ ಹೋಲ್ ಇಟ್ಸ್ ಅ ಗುಡ್ ಫಿಲ್ಮ್ ಅಂತ. ಓಕೆ, ಆ್ಯಕ್ಚುಲಿ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನು ಇನ್ನೂ ಸಿನಿಮಾ ನೋಡೋರು ನೋಡಲಿ. ಬಟ್ ಎಲ್ಲೋ ಒಂದು ಕಡೆ ಸುಜಿ ಮಾತನ್ನ ಪಚ್ಚ ಅವ್ರು ಕೇಳಲಿಲ್ವ ಅಂತ. ಬಿಕಾಸ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೇಳ್ತೀರಾ ನೀವು, ನಾವು ಈಗಲೂ ಒಳ್ಳೆ ಜೀವನ ಕಟ್ಕೊಳ್ಬೋದು ಅಂತ. ಬಟ್ ಕ್ಲೈಮ್ಯಾಕ್ಸ್ ನೋಡುವಾಗ ಇಲ್ಲ, ಬುದ್ಧಿ ಕಲಿಲ್ಲ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಏನು ಹೇಳ್ತೀರಾ? ಕಲ್ತಿದ್ದೀನಿ, ಏನು ಜೈಲಿಂದ ಹೊರಗಡೆ ಬರ್ತಾ ಏನು ಅಷ್ಟೇ ಅಷ್ಟೇ. ಇಟ್ಸ್ ಕಾಮನ್ ಟ್ರೇಟ್ ಇನ್ ಮೆನ್ ಅನ್ಸುತ್ತೆ. ದೇ ವೋಂಟ್ ಲಿಸನ್ ಅಂಟಿಲ್ ದೇ ಎಕ್ಸ್ಪೀರಿಯನ್ಸ್ ದ ವರ್ಸ್ಟ್. ಆಮೇಲೆ ಅನ್ಸುತ್ತೆ ಅವ್ರಿಗೆ ಹೇಳಿದ್ರಲ್ವಾ, ಅದೇ ಅವಾಗ ಹೇಳಿದ್ರಲ್ವಾ, ಅವಾಗ ಅದೆಲ್ಲರ ಲೈಫಲ್ಲೂ ಹಂಗೆ ಎಕ್ಸ್ಪೀರಿಯನ್ಸ್ ಆಗೋ ತನಕ ನಮಗೆ ಏನು ಗೊತ್ತಾಗುತ್ತೆ ನಮಗೆ. ಕರೆಕ್ಟ್, ನೋ? ಇಟ್ಸ್ ಹ್ಯೂಮನ್ ಟೆಂಡೆನ್ಸಿ. ಬಟ್ ಅಷ್ಟೆಲ್ಲ ಶಿಕ್ಷೆ ಅನುಭವಿಸಿ ಬಂದಮೇಲೆ ಕೂಡ ಮತ್ತೆ ಲೈಕ್ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ಹೋಗೋದಕ್ಕೆ ಇನ್ನು ಬಿಡಲ್ವೇನೋ ಬೇರೆ ಫೋರ್ಸಸ್ ಅನ್ನೋ ಥರ ಆ್ಯಕ್ಚುಲಿ ಎಂಡಿಂಗ್ ಕೊಟ್ಟಿರೋದು. ಸೊ ಕೆನ್ ವಿ ಎಕ್ಸ್ಪೆಕ್ಟ್ ಲೈಕ್ ಪಾರ್ಟ್ 2 ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅಷ್ಟು ಸ್ಕೋಪ್ ಇದೆ ಅಂತ ಅನಿಸುತ್ತಾ ನಿಮಗೆ? ಖಂಡಿತವಾಗ್ಲೂ ತುಂಬಾ ಸ್ಕೋಪ್ ಇದೆ ಅದಕ್ಕೆ. ಅದು ಮಾಡೋದಕ್ಕೆ ತುಂಬಾ ಸ್ಕೋಪ್ ಇದೆ. ಸದ್ಯಕ್ಕೆ ನಾವು ಆ ಥರದ್ದು ಏನು ಅಂತ ಸಾಲಿಡ್ ಪ್ಲ್ಯಾನ್ ಅಂತ ಏನು ಇಟ್ಕೊಂಡಿಲ್ಲ. ಬಟ್ ಹೋಗ್ತಾ ಹೋಗ್ತಾ ನಮಗೂ ಗೊತ್ತಾಗುತ್ತೆ. ಅಂದರೆ ಮ್ಯಾಂಗೋ ಪಚ್ಚದಲ್ಲಿ ಇಫ್ ವಿ ಗೆಟ್, ನಮಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ಆಗಿರ್ಬೋದು. ಸೊ ಹೌ ದೇ ಎಕ್ಸ್ಪೆಕ್ಟ್ ಆ್ಯಂಡ್ ಹೌ ದೇ ಸಿನಿಮಾನ ಹೆಂಗೆ ಆಕ್ಸೆಪ್ಟ್ ಮಾಡ್ಕೊಂಡಿರೋದ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಖಂಡಿತವಾಗ್ಲೂ ಒಳ್ಳೆ ಸ್ಕೋಪ್ ಇದೆ, ಅದಕ್ಕೇನಾದರೂ ಮಾಡೋದಕ್ಕೆ ತುಂಬಾ ಒಳ್ಳೆ ಸ್ಕೋಪ್ ಇದೆ. ಸೊ ಆ್ಯಕ್ಚುಲಿ ನಾರ್ಮಲಿ ಈಗ ಡೆಬ್ಯೂ ಅಂತ ಬರುವಾಗ ಒಂದು ಗುಡ್ ಬಾಯ್ ಟೈಪ್ಸ್ ಅಥವಾ ಬಾಯ್ ನೆಕ್ಸ್ಟ್ ಡೋರ್ ರೋಲ್ಸ್ನ ಚೂಸ್ ಮಾಡ್ತಾರೆ ಎಲ್ಲರೂ. ಅಂದರೆ ಸಾಕಷ್ಟು ಅಂದರೆ ಕುಟುಂಬದ ಒಂದು ಆಡಿಯನ್ಸಿಗೆ ಅಂದರೆ ರೀಚ್ ಆಗಿಬಿಡೋಣ ಆ ಥರದ್ದೆಲ್ಲ ಅಂದ್ಕೊಂಡು. ಬಟ್ ಅಂದರೆ ವಾಟ್ ಮೇಡ್ ಯು, ಯಾಕಂದರೆ ಬ್ಯಾಡ್ ಗೈ ರೋಲ್ನ ಪ್ಲೇ ಮಾಡಿ ಕೂಡ ಕನ್ವಿನ್ಸ್ ಮಾಡ್ತೀನಿ ಅನ್ನೋ ಥರ ಯಾಕೆ ಥಾಟ್ ಬಂತು? ಯಾರು ಡಿಸಿಷನ್ ಆಗಿತ್ತಿದೆ ಆ್ಯಕ್ಚುಲಿ ಈ ಒಂದು ಸ್ಕ್ರಿಪ್ಟ್? ಇದು ಕಂಪ್ಲೀಟ್ಲಿ ಇಟ್ ವಾಸ್ ಮೈ ಡಿಸಿಷನ್. ಅಂದರೆ ನಾನು ತುಂಬ ಆನೆಸ್ಟ್ ಆಗಿ ಹೇಳ್ತೀನಿ ಸರ್, ನಾನು ಅಷ್ಟನ್ನು ಯೋಚನೆ ಮಾಡಲಿಲ್ಲ ಅದ್ರ ಬಗ್ಗೆ. ಅಂದರೆ
ತುಂಬ ಹಿಂಗೆ ಮಾಡಿದ್ರೇ ನಾವು ಜನಕ್ಕೆ ಹತ್ರ ಆಗ್ತೀನಿ ಈ ಥರ ಮಾಡಿ ಅಫ್ಕೋರ್ಸ್ ಅದು ತಪ್ಪಿಲ್ಲ, ದಟ್ ಈಸ್ ಕೈಂಡ್ ಆಫ್ ಅ ಫಾರ್ಮ್ಯುಲಾ ಓನ್ಲಿ. ಬಟ್ ನನಗೆ ಇದು ಇಷ್ಟ ಆಯಿತು ಸರ್, ನನಗೆ ಪಚ್ಚ ಅನ್ನೋ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯಿತು, ನನಗೆ ಸ್ಕ್ರಿಪ್ಟ್ ಇಷ್ಟ ಆಯಿತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನಾದರೂ ಡಿಫ್ರೆಂಟ್ ಮಾಡಬೇಕಂತ ನನ್ನ ಡಿಸಿಷನ್ ಇದ್ದಿದ್ದು ಫಸ್ಟಿಂದನು. ಒಂದು ಟಿಪಿಕಲ್ ಬ್ರ್ಯಾಕೆಟಲ್ಲೇ ಬರಬೇಕು ಅಂತ ನನಗೇನಿರಲಿಲ್ಲ. ಐ ಫೆಲ್ಟ್ ದಿಸ್ ವಾಸ್ ಅ ಗುಡ್ ಪ್ಯಾಕೇಜ್ ಆಸ್ ಅ ಗುಡ್ ಸ್ಟೋರಿ ಆ್ಯಂಡ್ ಆಸ್ ಅ ಗುಡ್ ಡೆಬ್ಯೂ. ನನಗೆ ತುಂಬಾ ಇಷ್ಟ ಆಯ್ತು ಇದು. ಸೊ ಆ್ಯಂಡ್ ಪ್ಲಸ್ ನಮ್ಮ ಡೈರೆಕ್ಟರ್ ಮಾಡಿ ಡೀಟೇಲಿಂಗ್ ಆಗಿರ್ಬೋದು, ಆಲ್ ಆಫ್ ದೋಸ್ ಥಿಂಗ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಐ ಫೆಲ್ಟ್ ಓಕೆ ದಿಸ್ ಇಸ್ ವರ್ತ್ ಇಟ್, ಅಂದರೆ ಈ ಕತೆ ಹೇಳಬೇಕು. ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಬಿ ರೆಸ್ಪಾನ್ಸಿಬಲ್ ಫಾರ್ ಟೇಕಿಂಗ್ ದಟ್ ಅಪ್. ಆ್ಯಕ್ಚುಲಿ ಪಚ್ಚ ವಾಂಟ್ಸ್ ಟು ಬಿಲ್ಡ್ ಸಾಮ್ರಾಜ್ಯ ಮತ್ತು ಅವ್ರದ್ದೇ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಆ ಥರದ್ದೆಲ್ಲ ಸುಮಾರು ಮಾತುಗಳನ್ನು ಹೇಳ್ತಾರೆ ಅವರು. ಆ್ಯಕ್ಚುಲಿ ಪಚ್ಚನ್ ಪಾತ್ರ ನಿಮ್ಮ ರಿಯಲ್ ಲೈಫ್ ಅಂದರೆ ಸಂಚಿತ್ ಸಂಜೀವಿಗೆ ಎಷ್ಟರ ಮಟ್ಟಿಗೆ ರಿಲೇಟ್ ಆಗ್ತಾ ಇತ್ತು, ಅಂದರೆ ಇನ್ ಟರ್ಮ್ಸ್ ಆಫ್ ಬಿಲ್ಡಿಂಗ್ ಯುವರ್ ಕರಿಯರ್, ಬಿಲ್ಡಿಂಗ್ ಯುವರ್ ಓನ್ ಬ್ರ್ಯಾಂಡ್ ಈ ಒಂದು ಇಂಡಸ್ಟ್ರಿಯಲ್ಲಿ ಅಂತ? ಅಫ್ಕೋರ್ಸ್ ಅಂದರೆ ಅದು ಎಲ್ಲರಿಗೂ ಇದ್ದೇ ಇರುತ್ತೆ. ಅಂದರೆ ನನ್ನದೇ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳೋದು ಅಥವಾ ನಾನು ಮಾಡ್ತಾ ಇರೋ ಕೆಲ್ಸಕ್ಕೆ ರೆಕಗ್ನಿಷನ್ ಸಿಗ್ಬೇಕು ಫಸ್ಟ್ ಅನ್ನೋದನ್ನ ಇದ್ದೇ ಇರುತ್ತೆ. ಆ್ಯಂಡ್ ಐ ಥಿಂಕ್ ಪಚ್ಚ ಇದರಲ್ಲೂ ಪಚ್ಚ ಅದೇ ಮಾಡ್ತಾ ಇರೋದು, ಅವನ ಐಡೆಂಟಿಟಿಗೋಸ್ಕರನೇ ಮಾಡ್ತಾ ಇರೋದು, ಅವನ ತಾಯಿದ ಐಡೆಂಟಿಟಿಗೋಸ್ಕರ ಅಥವಾ ಅವನ ತಮ್ಮಂದ ಐಡೆಂಟಿಟಿಗೋಸ್ಕರ ಮಾಡ್ತಾ ಇರೋದು ಇದಷ್ಟು. ಬಿಕಾಸ್ ವಿ ಆರ್ ನೋ ಬಡಿ ವಿತೌಟ್ ಅವರ್ ಐಡೆಂಟಿಟಿ ಆ್ಯಂಡ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಟು ಡೂ. ಓಕೆ, ಇನ್ನು ಸುಜಿ ಅವ್ರದ್ದು ಲಾಸ್ಟಿಗೆ ಏನೋ ಒಂದು ಸ್ವಲ್ಪ ಟ್ವಿಸ್ಟ್ ಥರ ಕೊಡ್ತಾರೆ ಅಂತ, ಅಂದರೆ ನಾಗಪ್ಪನ ಜೊತೆ ಒಂದು ಡಿಸ್ಕಷನ್ ಆಗುತ್ತೆ, ಅದಾದ್ಮೇಲೆ ಏನೋ ಒಂದು ಟ್ವಿಸ್ಟ್ ಆಗುತ್ತೆ, ವಾಪಸ್ ಏನೋ ಬ್ಯಾಕ್ ಫೈರ್ ಆಗುತ್ತೇನೋ ಹೀರೋಗೆ ಅನ್ನೋ ಥರ ಎಲ್ಲ ಬಂತು. ನಂಗೆ ಅವಾಗ ಎಲ್ಲೋ ಒಂದು ಕಡೆ ಇದು ಮತ್ತೆ ಬಾಂಡ್ ರವಿ ಏನಾದರೂ ವಾಪಸ್ ಆ ಥರ ಕ್ಯಾರೆಕ್ಟರ್ ಏನಾದರೂ ಆಯ್ತಾ ಇಲ್ಲಿ ಅಂತ ಅನ್ನಿಸ್ತಾ ಇತ್ತು. ಬಟ್ ಇಲ್ಲ, ಅಂದರೆ ಹೇಳಬೇಕು ಅಂದರೆ ವಾಪಸ್ ಹೋಗಿಲ್ಲ ಅವ್ರು ಹೀರೋಗೆ ಹೇಳ್ತೀರಾ ಆ ಥರದ್ದೆಲ್ಲ. ಅಂದರೆ ನಿಮಗೆ ಕ್ಯಾರೆಕ್ಟರ್ ಆರ್ಕ್ ವೈಸ್ ಅಂತ ನೋಡುವಾಗ ಇದು ಬೇರೆ ಸಿನಿಮಾಗಳಿಗಿಂತ ಎಷ್ಟು ಚಾಲೆಂಜಿಂಗ್ ಅಂತ ನಿಮಗೆ ಅನ್ನಿಸ್ತು ಮತ್ತು ಎಷ್ಟು ನಿಮಗೆ ಕನ್ವಿನ್ಸ್ ಆಗಿತ್ತು ಅಂತ? ಕನ್ವಿನ್ಸ್ ನನಗೆ ಈ ಕ್ಯಾರೆಕ್ಟರ್ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಐ ಥಿಂಕ್ ಅಂದರೆ ನಿಮಗೆ ರಿಯಲ್ ಲೈಫಲ್ಲೇ ಅಭ್ಯಾಸ ಆಗಿದೆ ಹುಡುಗರಿಗೆ ಬುದ್ಧಿ ಹೇಳಿ ಸರಿದಾರಿಗೆ ತಂದು, ಅಂದರೆ ಆ ಥರದ್ದೇ ನಮಗೆ ಹೊಸದಾಗಿ ಬಂದಿರೋದ್ರಿಂದ ಮಾಡೋಣ. ರಿಹ್ಯಾಬಿಲಿಟೇಷನ್ ಸೆಂಟರ್ ಅಲ್ಲ, ಸೊ ಆ ಥರ ಏನಿಲ್ಲ. ಬಟ್ ಸಿನ್ಸ್ ಐ ನೋ ಲಾಟ್ ಮೋರ್ ಅಬೌಟ್ ಸುಜಿ, ಸೊ ನನಗೆ ತುಂಬ ಕನೆಕ್ಟ್ ಆಯಿತು. ಐ ಥಿಂಕ್ ನಾನು ಮತ್ತು ಸುಜಿ ತುಂಬ ಸಿಮಿಲರ್ ಇದ್ದೀವಿ ಅಂತ ಜೆನ್ವಿನ್ಲಿ ಅನಿಸುತ್ತೆ. ಅದು ಹುಡುಗರ ಬಗ್ಗೆನೇ ಅಲ್ಲ, ಬಟ್ ಎನಿವೇ ಪೀಪಲ್ ವಿ ಲವ್ ಇನ್ ಜನರಲ್. ಯಾರು ಅವ್ರಿಗೇನು ರಾಂಗ್ ಮಾಡೋಕ್ಕೆ ಬಂದರೆ ಸೊ ವಿ ಟೇಕ್ ಅ ಸ್ಟ್ಯಾಂಡ್ ಫಾರ್ ದೆಮ್ ಬಿಹೈಂಡ್ ದೇರ್ ಬ್ಯಾಕ್, ಬಟ್ ಅವ್ರಿಗೆ ಹೋಗಿ ನಾವು ಬೈತೀವಿ, ದಟ್ ಈಸ್ ನ್ಯಾಚುರಲ್ ಅಲ್ಲ. ಐ ಥಿಂಕ್ ನಾನು ಹಾಗೇನೆ ಇದ್ದೀನಿ ಇನ್ ರಿಯಲ್ ಲೈಫ್ ಆಲ್ಸೋ. ಸೊ ನನಗಂತೂ ತುಂಬ ಕನೆಕ್ಟ್ ಆಯಿತು, ನನಗೆ ಆ ಆಸ್ಪೆಕ್ಟು ತುಂಬ ಕನೆಕ್ಟ್ ಆಯಿತು. ಬಿಕಾಸ್ ನಾಗಪ್ಪ ಮುಂದೆ ಅವ್ರು ಸ್ಟ್ಯಾಂಡ್ ತಗೋತಾರೆ ಫಾರ್ ಪಚ್ಚ, ಬಟ್ ಅಲ್ಲಿ ಹೋಗಿ ಪಚ್ಚನೇ ಬೈತಾರೆ. ಸೊ ದಟ್ಸ್ ಹೌ ಇಟ್ ಈಸ್, ದಟ್ಸ್ ಹೌ ಹ್ಯೂಮನ್ಸ್ ಆರ್. ಸೊ ಆ ಪಾರ್ಟ್ ಅಂದ್ರೆ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಕ್ಯಾರೆಕ್ಟರ್ ಆರ್ಕ್ ಆಲ್ಸೋ ಡೆಫಿನೆಟ್ಲಿ ಇನ್ ಎವ್ರಿ ಸ್ಟೆಪ್ ಆ ಸಪೋರ್ಟ್ಗೆ ಇರ್ತಾರೆ. ಸೊ ವೆರಿ ಆ್ಯಂಡ್ ಐ ಆಮ್ ವೆರಿ ಗ್ಲ್ಯಾಡ್ ಇಟ್ಸ್ ನಾಟ್ ಲೈಕ್ ಬಾಂಡ್ ರವಿ, ಡಿಫ್ರೆಂಟ್ ಇರಬೇಕಲ್ಲ ಎಲ್ಲ ಫಿಲ್ಮ್. ಅಂದರೆ ನಾನು ಯಾಕೆ ಆ ಪ್ರಶ್ನೆ ಕೇಳಿದಂದರೆ, ಈಗ ಅಫ್ಕೋರ್ಸ್ ಸುದೀಪ್ ಸರ್ ನಿಮ್ಮ ಪಾತ್ರನ ಅಂದರೆ ರೆಫರ್ ಮಾಡಿದ್ದು ಇವ್ರ ಹತ್ರ ಮಾಡಿಸಿ ಅಂತ. ಅಂದರೆ ನಿಮ್ಗೆ ಏನಾದರೂ ಅಂದರೆ ಆಪ್ಷನ್ ಇತ್ತ, ಅಕಸ್ಮಾತ್ ನಿಮಗೆ ಕನ್ವಿನ್ಸ್ ಆಗೋದೇ ಇಲ್ಲ ನಾನು ಮಾಡಲ್ಲ ಅನ್ನೋ ಥರ ಆಪ್ಷನ್ ಇತ್ತ ನಿಮಗೆ ಅಂತ ನಾನು ಕೇಳ್ತಿರೋದು? ನನಗೆ ಆ್ಯಕ್ಚುಲಿ ಯಾವಾಗ ವಿವೇಕ ಸರ್ ಆಡಿಷನ್ ಮಾಡ್ಬೋದಾ ಅಂತ ಕೇಳಿದ್ರು, ಆವಾಗಲೇ ಅವ್ರು ನನಗೆ ಈ ಕ್ಯಾರೆಕ್ಟರ್ ಬಗ್ಗೆ ಸ್ವಲ್ಪ ಹೇಳಿದ್ರು ಈ ಥರ ಇರುತ್ತೆ ಅಂತ. ಸೊ ನನಗೆ ತುಂಬ ಇಷ್ಟ ಆಗಿತ್ತು ಆವಾಗಲೇ. ಸೊ ನನಗೆ ಆ ಸೆಕೆಂಡ್ ಥಾಟ್ ಯಾವಾಗಲೂ ಇರಲಿಲ್ಲ. ಫಸ್ಟ್ ಈಸ್ ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಆಪರ್ಚುನಿಟಿ ವಿತ್ ದ ಕೈಂಡ್ ಆಫ್ ಪ್ರೊಡಕ್ಷನ್ ಹೌಸ್ ದ್ಯಾಟ್ ವಿ ಆರ್ ವರ್ಕಿಂಗ್ ವಿತ್. ಆ್ಯಂಡ್ ಸೆಕೆಂಡ್ಲಿ with that to have a good character does not come easy, ಅಷ್ಟು ಈಸಿಲಿ ಸಿಗಲ್ಲ. ಸೊ ನನಗಂತೂ ತುಂಬಾ ಖುಷಿ ಇತ್ತು. ಸೊ ನನಗೆ ಯಾವಾಗ ಸಿಕ್ತು, ದರ್ ವಾಸ್ ನೋ ಸೆಕೆಂಡ್ ಥಾಟ್ ಅಟ್ ಆಲ್, ಓ ಮಾಡಬೇಕಾ ಇಲ್ವಾ ಅಂತ. ಬಿಕಾಸ್ ಇಟ್ ವಾಸ್ ವೆರಿ ವೆಲ್ ರಿಟನ್, ವೆರಿ ವೆಲ್ ಎಕ್ಸಿಕ್ಯೂಟೆಡ್. ಸೊ ಆ್ಯಂಡ್ ಈವನ್ ಮಾಡುವಾಗಲೂ ವೆನ್ ಐ ವಾಸ್ ಪ್ಲೇಯಿಂಗ್ ದ ಕ್ಯಾರೆಕ್ಟರ್ ಐ ಹ್ಯಾಡ್ ದ ಮೋಸ್ಟ್ ಫನ್. ಸೊ ನನಗೆ ತುಂಬ ಖುಷಿ ಇದೆ. ಈಗ ಸಂಚಿತ್ ಅವ್ರಿಗೆ ಆ್ಯಕ್ಚುಲಿ ಸಮ್ 4 to 5 ಫಿಲ್ಮ್ ಓಲ್ಡ್ ಸೀನಿಯರ್ ಕಾಜಲ್ ಕುಂದರ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ ಅನುಭವ ಹೇಗಿತ್ತು? ಎಷ್ಟು ಅವರು ಅಂದರೆ ಸಪೋರ್ಟಿವ್ ಆಗಿದ್ದರು ಅಥವಾ ತುಂಬ ಡಾಮಿನೇಟಿಂಗ್ ಆಗಿದ್ರು? ಹೇಗೆ? ಕರೆಕ್ಟ್ ಹೇಳಿ. ಇಲ್ಲ, ನಾಟ್ ಎಟ್ ಆಲ್. ಐ ಥಿಂಕ್ ಶಿ ವಾಸ್ ವೆರಿ ಸ್ವೀಟ್, ವೆರಿ ನಾನು ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಏನಕ್ಕೆ ಸೀನಿಯರ್ ಅಂತ ಹೇಳ್ತೀನಿ ಅಂದರೆ, ಬಿಕಾಸ್ ಐ ಕ್ಯಾನ್ ಸಿ ದಟ್ ಎಕ್ಸ್ಪೀರಿಯನ್ಸ್ ಇನ್ ಹರ್. ಅಂದರೆ ಸುಮಾರು ಸಿನಿಮಾ ಮಾಡ್ಕೊಂಡು ಬಂದಿರೋ ಎಕ್ಸ್ಪೀರಿಯನ್ಸ್ ಅಲ್ಲಿ ಇವರಲ್ಲಿ ಕಾಣಿಸುತ್ತೆ ನನಗೆ. ಸೆಟ್ಟಲ್ ಆಗಿರ್ಬೋದು, ಟು ಜಸ್ಟ್ ಟುವರ್ಡ್ಸ್ ದಿ ಅಪ್ರೋಚ್ ಟುವರ್ಡ್ಸ್ ಎನಿ ಸೀನ್, ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಆ್ಯಂಡ್ ಐ ಥಿಂಕ್ ದ್ಯಾಟ್ ಆಲ್ಸೋ ಮೇಡ್ ಮೀ ಫೀಲ್ ವೆರಿ ಕಾಮ್ ಆ್ಯಂಡ್
ನನಗೇನಂದರೆ ಬಿಕಾಸ್ ಇಟ್ ವಾಸ್ ಮೈ ಫಸ್ಟ್ ಟೈಮ್ ಆಲ್ಸೋ ಅಲ್ವಾ ಸಿನಿಮಾ ಮಾಡ್ತಾ ಇರೋದು ನನ್ನ ಫಸ್ಟ್ ಸಿನಿಮಾ. ಸೊ ನನಗೇನಂದರೆ ಅವ್ರು ತರ್ತಾ ಇದ್ದಿದ್ದು ಪ್ರೊಫೆಷ್ನಲಿಸಮ್ ಆಗಿರ್ಬೋದು ಟುವರ್ಡ್ಸ್ ದ ಸೀನ್, ಅದು ನಂಗೆ ತುಂಬ ಹೆಲ್ಪ್ ಆಗಿರೋದು. ಆ್ಯಂಡ್ ದಟ್ಸ್ ವೈ ಐ ಸೇ ಇಟ್ ಅಷ್ಟೇ ಆಸ್ ಅ ಜೋಕ್ ಐ ಕೀಪ್ ಟೆಲಿಂಗ್, ಬಟ್ ಐ ಮೀನ್ ಇಟ್. ಅಂದರೆ ಸೀನಿಯರ್ ಏನಕ್ಕೆ ಹೇಳ್ತೀನಿ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಹೌ ಪ್ರೊಫೆಷನಲ್ ಶಿ ಈಸ್ ಆಫ್ಟರ್ ಆಲ್ ದೀಸ್ ಮೂವೀಸ್. ಬಟ್ ಚೆನ್ನಾಗಿತ್ತು. ಐ ಥಿಂಕ್ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಐ ಥಿಂಕ್ ತುಂಬಾ ಚೆನ್ನಾಗಿತ್ತು. ಏನು ಹೇಳ್ತೀರಾ ನಿಮ್ಮ ಪ್ರತಿಕ್ರಿಯೆ? ಥ್ಯಾಂಕ್ ಯು. ನಿಮಗೆ ಏಜ್ ಆಗಿದೆ ಅಂತ ಅಂದ್ರು ಅವರು ಇಂಡೈರೆಕ್ಟ್ಲಿ. ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ವಿ, ಅಪ್ಪ ಸಾಯಿಸ್ಬಿಡ್ದು. ಎಲ್ರಿಗೂ ಏಜ್ ಆಗುತ್ತೆ. ನೀವೇನು ಇಯರ್ ಆದ ತಕ್ಷಣ ಸೇಮ್ ಏಜ್ ಇರ್ತೀರಾ? ನಾನಂದ್ರೆ ನಿಮ್ಮನ್ನ ಒಂದು 3-4 ಇಯರ್ಸ್ ಆಗ ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ ನಾನು. ಬಾಂಡ್ ರವಿ, KTM ಎಲ್ಲ ಬಂದ ನಾವು ಇನ್ನೂ ಫೀಲ್ಡ್ಗೆ ಬಂದಿಲ್ಲ. ಸೊ ಹಂಗೆ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಂದರೆ ಅದೇ ನಮಗೂ ಅದೇ ಅನ್ನಿಸ್ತಾ ಇದೆ ಇಲ್ಲಿ. ಎಕ್ಸ್ಪೀರಿಯನ್ಸ್ ಆಕ್ಟ್ರೆಸ್ ಕಮ್ ಅಂದರೆ ನ್ಯೂ ಕಮರ್. ಆ್ಯಂಡ್ ಯೋಚನೆ ಮಾಡ್ತಾ ಇರಿ ನೆಕ್ಸ್ಟ್ ಪ್ರಶ್ನೆ. You are told, everyone caught it. Now everyone will say that. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ರೆಡಿ ಆಗಿದೆ. ಇನ್ನು ನೆಕ್ಸ್ಟ್ ಅವ್ರಿಗೆ ಕೇಳ್ತೀನಿ. ಇನ್ನು ಆ್ಯಕ್ಚುಲಿ ಪಚ್ಚ ಅಂದರೆ ಸಾಕಷ್ಟು ವಿಷಯಗಳು ಅವ್ರ ತಲೆಯಲ್ಲಿ ನಡೀತಾ ಇದೆ. ಅಂದರೆ ಒಂದು ನನಗೊಂದೇನೋ ಒಂದು ಗೌರವ ಸಿಗಬೇಕು. ಈಗ ಬೇರೆ ದುಡ್ಡಿದೆ ಅಥವಾ ಒಂದು ನಾರ್ಮಲ್ ಲೈಫ್ ಸ್ಟೈಲ್ ಏನೋ ಇದೆ, ಬಟ್ ನನಗೆ ಗೌರವ ಸಿಗ್ತಾ ಇಲ್ಲ. ಸೊ ಅದಕ್ಕೆ ನಾನು ಆಯ್ಕೆ ಮಾಡ್ಕೊಳ್ಳೋದು ಒಂದು ಅಡ್ಡದಾರಿ. ಸೊ ಅಡ್ಡದಾರಿನೇ ಯಾಕೆ ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು ಪಚ್ಚ ನಿಮ್ಮ ಪ್ರಕಾರ? ಅವ್ನು ಆ್ಯಕ್ಚುಲಿ ಅಲ್ಲಿ ಮಾಡೋದು ಏನಕ್ಕೆ ಅಂದರೆ ಅವ್ನ ತಾಯಿಗೋಸ್ಕರ ಮಾಡೋದು ಫಸ್ಟ್ ಆಫ್ ಆಲ್, ಆಯಿತಾ. ಆ್ಯಂಡ್ ಇದು ಬೇರೆ ಯಾರಾದರೂ ಬಂದು ಕೇಳಿದಿದ್ರೆ ಮೋಸ್ಟ್ಲಿ ಅವ್ನು ಮಾಡ್ತಾ ಇರಲಿಲ್ಲ. ಇಲ್ಲಿ ಬಂದು ಆ ಮಹೇಂದ್ರ ಅನ್ನೋ ಕ್ಯಾರೆಕ್ಟರ್ ಆಗಿರ್ಬೋದು ಆ್ಯಂಡ್ ನಾಗಪ್ಪ ಅಂತ ಮಯೂರ್ ಪಟೇಲ್ ಅವ್ರ ಕ್ಯಾರೆಕ್ಟರ್ ಏನಿದೆಯೋ, ಮೋಸ್ಟ್ಲಿ ಬಿಕಾಸ್ ಅವ್ರು ಬಂದು ಕೇಳಿದ್ದಕ್ಕೆ ಆ ಒಂದು ಮನೇಲಾಗಿರ್ಬೋದು, ಆ ಒಂದು ಸೊಸೈಟಿಯಲ್ಲಾಗಿರ್ಬೋದು, ತಾಯಿಗೋಸ್ಕರ ಅವ್ನು ಮಾಡೋದು. ಅವನಿಗೆ ಆ್ಯಕ್ಚುಲಿ ದುಡ್ಡು ಅದೆಲ್ಲ ಸೆಕೆಂಡರಿ. ಅವನಿಗೆ ಬೇಕಾಗಿರೋದು ಮರ್ಯಾದೆ, ಅವನಿಗೆ ಒಂದು ಸ್ಥಾನ ಬೇಕಲ್ಲಿ, ಅವ್ನ ತಾಯಿಗೂ ಒಂದು ಸ್ಥಾನ ಬೇಕಲ್ಲಿ. ಸಿಕ್ಕಿದ ಅವಕಾಶನ ಯೂಸ್ ಮಾಡ್ಕೊತಾನೆ. ಬಟ್ ಅದು ಹೋಗ್ತಾ 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 ಅದು ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೋ ಐ ಥಿಂಕ್ ಅದನ್ನ ತುಂಬ ಕ್ಲಿಯರಾಗಿ ತೋರಿಸಿದ್ದೀವಿ ಪಿಕ್ಚರಲ್ಲಿ. ಸೊ ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್. ಪಚ್ಚ ಡಸ್ ಇಟ್ ಫಾರ್ ಅದು ಒಂಥರ ಸೆಲ್ಫ್ ರೆಸ್ಪೆಕ್ಟ್ ಆ್ಯಂಡ್ ಆ ಸಮಾಜದಲ್ಲಿ ಒಂದು ಸ್ಥಾನ ಕೊಡಬೇಕು ಅವ್ನ ತಾಯಿಗೋಸ್ಕರ. ಸೊ ಈ ಸ್ಟಾರ್ಟ್ಸ್ ದೇರ್. ಆ್ಯಕ್ಚುಲಿ ಈಗ ಪಚ್ಚನಿಗೆ ಅಂದರೆ ಆಗಲೇ ಹೇಳಿದಾಗೆ ಒಂದು ಬ್ರ್ಯಾಂಡ್ ಬಿಲ್ಡಿಂಗು ಪ್ಲಸ್ ಈಗ ಅಮ್ಮಂದೊಂದು ಸೆಂಟಿಮೆಂಟ್ ಅದೊಂದಿದೆ, ಮತ್ತು ಲವ್ ಇಂಟ್ರೆಸ್ಟ್ ಕೂಡ ಇದೆ, ಮತ್ತು ಅಣ್ಣನ ಜೊತೆಗೆ ಏನೋ ಒಂದು ಲವ್ ಹೇಟ್ ರಿಲೇಷನ್ಶಿಪ್ ಇದೆ ಆ್ಯಕ್ಚುಲಿ. ಸೊ ಇದೆಲ್ಲವನ್ನು ಒಂದೇ ಸಿನಿಮಾದಲ್ಲಿ ಅಂದರೆ ತೋರ್ಸೋಕೆ ಹೋಗಿ ಅಷ್ಟು ಡ್ಯೂರೇಷನಲ್ಲಿ ತೋರ್ಸೋಕೆ ಹೋಗುವಾಗ ಎಲ್ಲೋ ಒಂದು ಕಡೆ ಎಮೋಷನಲ್ ಡೆಪ್ತ್ ಏನಾದರೂ ಡೌನ್ ಆಯಿತು ಅಂತ ನಿಮಗೆ ಅನಿಸಿದೆಯಾ ಹೇಗೆ? ಐ ಥಿಂಕ್ ಫಾರ್ ಶೋರ್. ನೀವು ಆ ಥರ ಸಿನಿಮಾ ಮುಗ್ದಾದ್ಮೇಲೆ ನಮಗೆಲ್ಲರೂ ಅನಿಸುತ್ತೆ ಅಂದರೆ ಇದು ಮಾಡ್ಬೋದಿತ್ತು ಅದು ಮಾಡ್ಬೋದಿತ್ತು ಅಂತ. ಬಟ್ ಐ ಥಿಂಕ್ ನಾವು ಎಷ್ಟು ಹೇಳಿದ್ದೀವೋ ತುಂಬ ನೀಟಾಗಿ ಕನ್ವೆ ಮಾಡಿದ್ದೀವಿ. ಆ್ಯಂಡ್ ಅಫ್ಕೋರ್ಸ್ ಬಟ್ ನೀವು ಹೇಳ್ದಂಗೆ ದೇರ್ ವಾಸ್ ಸ್ಕೋಪ್ ಟು ಡೆಫಿನೆಟ್ಲಿ ಎಂಫಸೈಸ್ ಆನ್ ದ ಇಮೋಷನ್. ಬಟ್ ಯಾಕೆಂದರೆ ನಾವು ಪಚ್ಚ ಆ್ಯಕ್ಚುಲಿ ಹುಡುಗಿ ಬಗ್ಗೆ ಯಾಕಷ್ಟು ಫೀಲ್ ಮಾಡ್ತಿದ್ದಾರೆ ಅಥವಾ ಅಮ್ಮನ ಬಗ್ಗೆ ಎಷ್ಟು ಇದು ಅವರಿಗೆ ಇದಾಗ್ತಾ ಇದೆ ಅನ್ನೋದು ಅಂದರೆ ನನಗೆ ಕನ್ವಿನ್ಸ್ ಆಯಿತು. ಅಂದರೆ ಆ ಥರದ ಫಾಸ್ಟ್ ಪೇಸ್ ಸಿನಿಮಾಗಳನ್ನು ನೋಡಿ ನೋಡಿ ನನಗೆ ಅಭ್ಯಾಸ ಇರೋದ್ರಿಂದ ನನಗೆ ಗೊತ್ತಾಯಿತು ಓಕೆ ಇವ್ರು ಫೈನಲಿ ಏನು ವಾಟ್ ಈಸ್ ರನ್ನಿಂಗ್ ಇನ್ ಪಚ್ಚಾಸ್ ಹೆಡ್ ಅಂತ. ಬಟ್ ಎಲ್ರಿಗೂ ಅಷ್ಟೇ ಅಂದರೆ ನೀಟಾಗಿ ಅದು ಕನ್ವಿನ್ಸ್ ಆಗ್ತಿದೆ ಅಂತ ಅನ್ಸುತ್ತಾ, ಆಗುತ್ತೆ ಅಂತ ಅನ್ಸುತ್ತಾ? ಆಗುತ್ತೆ ಸರ್. ಐ ಥಿಂಕ್ ನಮ್ದು ನಾವು ಆಯ್ಕೆ ಮಾಡ್ಕೊಂಡಿರೋ ಮ್ಯೂಸಿಕ್ ಚಾಯ್ಸಸ್ ಆ್ಯಂಡ್ ಎವ್ರಿಥಿಂಗ್ ಅದನ್ನ ತುಂಬ ಕಾಂಪ್ಲಿಮೆಂಟ್ ಮಾಡುತ್ತೆ. ಆ್ಯಂಡ್ ಎಲ್ಲೆಲ್ಲಿ ಎಷ್ಟು ಹೇಳಬೇಕೋ ಅಷ್ಟು ಹೇಳಿದ್ದೀವಿ. ಆ್ಯಂಡ್ ಮತ್ತು ಇನ್ನೊಂದು ಗೊತ್ತಾ, ನಾವೇನಾದರೂ ಜಾಸ್ತಿ ಹೇಳೋಕೆ ಹೋದ್ರೆ ಇದೇ ಜನ ಬಂದ್ಬಿಟ್ಟು ಏನು ಸರ್ ಇಷ್ಟೆಲ್ಲ ಬೇಕಿತ್ತಾ, ಲ್ಯಾಗು ಸಿನಿಮಾ ಬೋರ್ ಆಗುತ್ತೆ ಕೆಲವು ಸೀನ್ಸು. ದಟ್ ಇಸ್ ವಾಟ್ ಇಟ್ ಈಸ್. ಅದು ಹಂಗೆ ಮಾಡಿದ್ರು ಹಿಂಗೆ ಜನ ಹಿಂಗೆ ಹೇಳ್ತಾರೆ, ಹಿಂಗೆ ಮಾಡಿದ್ರು ಹೇಳ್ತಾರೆ. ಸೊ ಐ ಥಿಂಕ್ ನಮಗೇನು ಇಷ್ಟ ಆಗುತ್ತೋ ನಮಗೇನು ಅನಿಸುತ್ತೋ ಅದು ಮಾಡೋದು ಬೆಟರು ಸರ್. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಕ್ರಿಯೇಟಿವ್ ಪ್ರಾಸೆಸ್. ಅದು ಎಲ್ಲರಿಗೂ ಒಂದು ಆ್ಯಂಡ್ ಫಸ್ಟ್ ಆಫ್ ಆಲ್ ಕ್ರಿಯೇಟಿವಿಟಿ ಈ ಥರದ್ದೆಲ್ಲ ಇಟ್ಸ್ ವೆರಿ ಸಬ್ಜೆಕ್ಟಿವ್. ಒಬ್ಬೊಬ್ರಿಗೆ ಒಂಥರ ಅನ್ಸುತ್ತೆ. ನೀವು ಹೇಳ್ದಂಗೆ ನಿಮಗೆ ಕನ್ವಿನ್ಸ್ ಆಯಿತು, ಇನ್ನೊಬ್ರಿಗೆ ಕನ್ವಿನ್ಸ್ ಆಗಲಿಲ್ಲ. ಬಟ್ ಅದೆಲ್ಲ ಸಿನಿಮಾದಲ್ಲಿ ಹಂಗೆ ಇರುತ್ತೆ ಅದು. ಮತ್ತು ಈಗ ಕಾಜಲ್ ಅವರಿಗೆ ಆಲ್ಮೋಸ್ಟ್ ಈಗ 4 to 5 ಫಿಲಮ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಪ್ರಶ್ನೆ ಅಂದರೆ ಇಂಡಸ್ಟ್ರಿಯಲ್ಲಿ ಹೇಗಾಗ್ತಿದೆ ಅಂತಂದರೆ ಸಾಕಷ್ಟು ಒಂದು 10ರಿಂದ 12 ಸಿನಿಮಾ ಅಂದರೆ ಕಂಟಿನ್ಯೂಸ್ ಆಗಿ ಬಿಲೋ ಆವ್ರೇಜ್ ಅಥವಾ ಬಿಲೋ ಪಾರ್ ಮೂವೀಸ್ ಬರೋದ್ರಿಂದ ಯಾವುದೋ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬರುವಾಗ ಅದಕ್ಕೆ ಜನ ಅಂದರೆ ಆ ಥಿಯೇಟ್ರಿಗೆ ನುಗ್ಗೋದಕ್ಕೆ ನಂಬಿಕೆ ತೋರಿಸ್ತಾ ಇಲ್ಲ. ಸೊ ಅದು ಎಷ್ಟರ ಮಟ್ಟಿಗೆ ಒಂದು ಒಳ್ಳೆ ಟೀಮ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ನಿಮ್ಮ ಪ್ರಕಾರ? ಅರ್ಥ ಆಗಿಲ್ಲ. ಅಂದರೆ ಕಂಟಿನ್ಯೂಸ್ ಆಗಿ ಒಂದು ಬಿಲೋ ಪಾರ್ ಮೂವೀಸ್ ಬರ್ತಾ ಇರುತ್ತೆ, ಬಿಲೋ ಆವ್ರೇಜ್ ಮೂವೀಸ್. ಸೊ ಅದರಿಂದ ಬೇಸತ್ತಿರ್ತಾರೆ ಜನಗಳು ಆ ಸಿನಿಮಾಗಳನ್ನ ನೋಡೋಕ್ಕಾಗದೆ. ಅದ್ರ ಮಧ್ಯದಲ್ಲಿ ಒಳ್ಳೆ ಸಿನಿಮಾ ಬಂದಾಗಲೂ ನಂಬಿಕೆ ಇರಲ್ಲ. ಸೊ ನಂಬಿಕೆ ಇರಲ್ಲ, ಸೊ ಹೋಗಿರಲ್ಲ. ಎಫೆಕ್ಟ್ ಆಗುತ್ತೆ ಅಂತ. ತುಂಬ ಎಫೆಕ್ಟ್ ಆಗುತ್ತೆ ಡೆಫಿನೆಟ್ಲಿ. ಸೊ ಅದಕ್ಕೆ ಐ ಥಿಂಕ್ ವರ್ಡ್ ಆಫ್ ಮೌತ್ ತುಂಬ ಇಂಪಾರ್ಟೆಂಟ್. ನಾವು ಪ್ರಮೋಷನ್ಸ್ ಎಲ್ಲ ಮಾಡ್ತೀವಿ, ದ್ಯಾಟ್ ಈಸ್ ಅಫ್ಕೋರ್ಸ್ ಅನ್ ಆ್ಯಡ್ ಆನ್. ಬಟ್
ಜೆನ್ವಿನ್ ವರ್ಡ್ ಆಫ್ ಮೌತ್ ತುಂಬ ಹೆಲ್ಪ್ ಆಗುತ್ತೆ. ಐ ಥಿಂಕ್ ಅದು ನಾವು ಸೂ ಫ್ರಮ್ ಸೋ ಆಗಲಿ ಅದಕ್ಕೆ ವಿ ಹ್ಯಾವ್ ಸೀನ್ ದ ರಿಸಲ್ಟ್ ಆಫ್ ಇಟ್. ಸೊ ಬಟ್ ಆ್ಯಸ್ ಯು ಸೆಡ್ ಐ ಅಂಡರ್ಸ್ಟ್ಯಾಂಡ್ ದ ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಆಲ್ಸೋ, ಬಿಕಾಸ್ ಕೆಲವೊಮ್ಮೆ ಅಷ್ಟು ಪ್ರಮೋಷನ್ಸ್ ಪಬ್ಲಿಸಿಟಿನ ನೋಡಿ ಓಕೆ ಲೆಟ್ಸ್ ಗೋ ಟು ವಾಚ್ ಅಂತ ಹೇಳ್ತಾರೆ, ಬಟ್ ಹೋದ್ಮೇಲೆ ಡಿಸಪಾಯಿಂಟ್ ಆಗ್ತಾರೆ. ಸೊ ಆವಾಗ ನೆಕ್ಸ್ಟ್ಗೆ ಚಾನ್ಸ್ ಬಹುಶಃ ಅವ್ರು ಕೊಡಲ್ಲ. ಬಟ್ ವಾಟ್ ಐ ವುಡ್ ರಿಕ್ವೆಸ್ಟ್ ಆಡಿಯನ್ಸ್ ಇಸ್ ವೆನ್ ಯು ಈ ಥರ ಕಿವಿ ಮಾತು ಬರುತ್ತೆ ಅಲ್ವಾ, ದಟ್ ಈ ಫಿಲ್ಮ್ ಆ್ಯಕ್ಚುಲಿ ಜೆನ್ವನ್ಲಿ ಚೆನ್ನಾಗಿದೆ, ತುಂಬ ಎಂಟರ್ಟೈನಿಂಗ್ ಇದೆ, ಏನೋ ಡಿಫ್ರೆಂಟ್ ಆಗಿದೆ. ಸೊ ಶುಡ್ ಗಿವ್ ಇಟ್ ಅ ಚಾನ್ಸ್, ಶುಡ್ ಗಿವ್ ಇಟ್ ಅ ಟ್ರೈ. OTT ಅಲ್ಲಿ ಬರುವಷ್ಟು ಕಾಯಬಾರ್ದು, ಬಿಕಾಸ್ ಫ್ಯೂ ಸಿನಿಮಾದು ಇಂಪ್ಯಾಕ್ಟ್ ನಾವು ಥಿಯೇಟರಲ್ಲಿ ನೋಡುವಾಗಲೇ ಸಿಗುತ್ತೆ ನಮಗೆ. ಅದು OTT ಅಲ್ಲಿ ಆಬ್ವಿಯಸ್ಲಿ ನೋಡ್ಬೋದು, ನಾವು ಎಲ್ಲರೂ ನೋಡ್ತೀವಿ, ಬಟ್ ಫ್ಯೂ ಫಿಲ್ಮ್ಸ್ ಐ ಥಿಂಕ್ ದ ಫ್ಲೇವರ್ ಆಫ್ ಇಟ್ ಆಲ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಓನ್ಲಿ ಇನ್ ದ ಬಿಗ್ ಸ್ಕ್ರೀನ್. ಸರಿ, ಸಂಜಿತ್ ಅವರೇ, ಆ್ಯಕ್ಚುಲಿ ಪ್ರೇಕ್ಷಕರಿಗೆ ಸಿನಿಮಾ ನೋಡೋದು ಇಟ್ಸ್ ನಾಟ್ ಆನ್ ಆಬ್ಲಿಗೇಷನ್. ಅಂದರೆ ಅವರಿಗೆ ಇಷ್ಟ ಆದರೆ ಅವ್ರು ಬಂದು ನೋಡ್ತಾರೆ, ಇಲ್ಲಾಂದರೆ ಇಲ್ಲ. ಸೊ ಆ ಥರದ್ದೊಂದು ಸಿಚುವೇಶನ್ ತುಂಬ ಜಾಸ್ತಿ ಇವಾಗ ಆಗಿರೋದು OTT ಪ್ಲ್ಯಾಟ್ಫಾರ್ಮ್ಸ್ ಎಲ್ಲ ಬಂದಮೇಲೆ ಮತ್ತು ಕೋವಿಡ್ ಆದಮೇಲೆ. ಸೊ ಇಂಥ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಬ್ರ್ಯಾಂಡ್ ಬಿಲ್ಡಿಂಗ್, ಈಗ ನಿಮ್ಮದೊಂದು ನಿಚ್ನ ಕ್ರಿಯೇಟ್ ಮಾಡಬೇಕು ಇಂಡಸ್ಟ್ರಿಯಲ್ಲಿ. ನಾವು ಲಾಸ್ಟ್ ಒಂಥರ ಅಂದರೆ ತುಂಬ ಕ್ರೌಡ್ ಪುಲ್ಲರ್ ಟೈಪ್ಸ್ ಈ ಕನ್ನಡದಲ್ಲಿ ನಾವು ನೋಡಿರೋದು ಲೇಟೆಸ್ಟ್ ಅಂದರೆ ಧನಂಜಯ್ ಅವರು. ಆ್ಯಕ್ಚುಲಿ ಅಂದರೆ ಅದಾದಮೇಲೆ ಅಂದರೆ ಕೆಲವು ಇಂಟ್ರೆಸ್ಟಿಂಗ್ ಸಿನಿಮಾಸ್ ಬರ್ತಾಯಿತ್ತು, ಅದಕ್ಕೆ ಮಾತ್ರ ಸೀಮಿತವಾಗಿ ಬಂದರು ಕೆಲವೊಂದಷ್ಟು ಹೊಸಬರ ಸಿನಿಮಾಗಳಿಗೆ. ಅದಾದಮೇಲೆ ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಳ್ಳೋ ಸಿಚುವೇಶನ್ನೇ ಬರ್ತಾಯಿಲ್ಲ. ಸೊ ಎಷ್ಟು ಕಷ್ಟ ಇದೆ ಒಂದು ನಿಚ್ ಕ್ರಿಯೇಟ್ ಮಾಡೋದು, ಅಂದರೆ ಎಷ್ಟು ಈಸಿ ಅಂತ ಅನ್ನಿಸ್ತಿದೆ ನಿಮಗೆ ಈ ಕರಿಯರ್ನ ಪರ್ಸ್ಯೂ ಮಾಡಿ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡೋದು ಅಂತ? ಐ ಥಿಂಕ್ ಫಸ್ಟ್ ಆಫ್ ಆಲ್ ಅದು ಒಂದು ಕಂಪ್ಲೀಟ್ ಕ್ಲಾರಿಟಿ ಇರಬೇಕು. ನಮ್ಮಲ್ಲಿ ನಾವೇ ಫಸ್ಟ್ ಡಿಸೈಡ್ ಮಾಡ್ಕೊಬೇಕು, ಓಕೆ ನಾನು ಈ ಥರ ಒಂದು ಕರಿಯರ್ ಟ್ರಿಜೆಕ್ಟರಿಯಲ್ಲಿ ಹೋಗಬೇಕು. ಒನ್ಸ್ ಯು ಡಿಸೈಡ್ ದಟ್ ಅದಕ್ಕೆ ತಕ್ಕನಂಗೆ ಸ್ಕ್ರಿಪ್ಟ್ ಹುಡುಕಕ್ಕೆ ಶುರು ಮಾಡ್ತೀವಿ. ಐ ಥಿಂಕ್ ನಾವು ಇಂಡಸ್ಟ್ರಿಯಲ್ಲಿ ನಾವು ಎಲ್ಲಿ ನಿಂತ್ಕೊಬೇಕು, ಎಲ್ಲಿವರೆಗೂ ಹೋಗಬೇಕು ಅನ್ನೋದು ನಾವು ಡಿಸೈಡ್ ಮಾಡಿಕೊಂಡ್ರೆ ಅದಕ್ಕೆ ತಕ್ಕನಂಗೆ ವಿ ಶುಡ್ ಸ್ಟಾರ್ಟ್ ವರ್ಕಿಂಗ್ ಅರೌಂಡ್ ಇಟ್. ವೆನ್ ಯು ಹ್ಯಾವ್ ಅನ್ ಎಂಡ್ ಗೋಲ್, ಇಟ್ ಈಸ್ ಈಸಿಯರ್ ಟು ಬಿಲ್ಡ್ ದ ರೆಸ್ಟ್. ಸೊ ಎಸ್, ಅಫ್ಕೋರ್ಸ್ ಐ ಆಮ್ ಹಿಯರ್ ಟು ಸ್ಟೇ ಸರ್. ಸೊ ಅದಕ್ಕೆ ಇನ್ನೂ ನಿಂತ್ಕೊಂಡು ಇನ್ನೂ ಸುಮಾರು ಸಿನಿಮಾ ಮಾಡೋದಕ್ಕೆ ನಾನು ಏನೇನು ಮಾಡಬೇಕು ಅದಷ್ಟೂ ಮಾಡ್ತೀನಿ ನಾನು. ಓಕೆ, ಆಮೇಲೆ ಇನ್ನೊಂದು ಏನಂತಂದರೆ, ಈಗ ಒಂದು ಸಲ ನೀವು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಈ ಥರ ಸಿನಿಮಾಗಳು ಅಥವಾ ವಾಟ್ ಎವರ್ ರಾಜಕೀಯನೂ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಏನೋ ಒಂದು ಸಲ ಬಂದ ತಕ್ಷಣ ಪರ ವಿರೋಧ ಟೀಕೆಗಳೆಲ್ಲ ಸಿಕ್ಕಾಪಟ್ಟೆ ಬರ್ತಾನೆ ಇರುತ್ತೆ. ಬಟ್ ಅದೆಲ್ಲದರಿಂದ ನಾವು ಆ್ಯಕ್ಚುಲಿ ಅದನ್ನು ಹೊರತುಪಡಿಸಿ ಕೇವಲ ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡೋದೇ ಕಷ್ಟ ಆಗಿರುವಂಥ ಸಿಚುವೇಷನಲ್ಲಿ ಈಗ ಕೆಲವರು, ಈಗ ಫಾರ್ ಎಕ್ಸಾಂಪಲ್ ರಾಜ್ಬಿ ಶೆಟ್ಟಿ, ರಿಷಬ್ ಆ್ಯಂಡ್ ರಕ್ಷಿತ್ ಅವ್ರದ್ದೇ ಆದಂಥ ಅವ್ರು ಯಾವುದಕ್ಕೂ ಒಪಿನಿಯನ್ ಕೊಡಲ್ಲ, ಪ್ಲಸ್ ಅವರು ತಮ್ಮ ಕೆಲಸ ಮಾತ್ರ ಮಾಡ್ತಾ ಇರ್ತಾರೆ, ಸಿನಿಮಾಗಳು ಮಾಡ್ತಿರ್ತಾರೆ. ಅಪಾರ್ಟ್ ಫ್ರಮ್ ದಟ್ ಅವ್ರು ಏನೂ ಸ್ಟೇಟ್ಮೆಂಟ್ಸ್ ಅಥವಾ ವಾಟ್ ಎವರ್ ಏನಕ್ಕೂ ರಿಯಾಕ್ಟ್ ಮಾಡಲ್ಲ ಆ್ಯಕ್ಚುಲಿ. ಸೊ ನಿಮ್ಮದು ಅಂದರೆ ನಿಮ್ಮ ಸ್ಟ್ರಾಟರ್ಜಿ ಏನು? ಅಂದರೆ ಈ ಥರ ನೆಗೆಟಿವ್ಸ್ ಅಥವಾ ಏನೋ ಒಂದು ಈಗ ಸುಮ್ಮನೆ ಗೊತ್ತಲ್ಲ, ಚೆನ್ನಾಗಿ ಮಾಡಿದ್ರು ಏನಾದರೂ ಒಂದು ಹೇಳ್ತಾರೆ, ಇವ್ರು ಸುದೀಪ್ ಮನೆಯಿಂದ ಬಂದಿರೋದು ಏನೋ ಈಸಿಯಾಗಿ ಸಿಕ್ಕಿರುತ್ತೆ, ಆ ಥರದ್ದೊಂದು ಕಮೆಂಟ್ಸ್ ಬರುತ್ತೆ. ಇಲ್ಲ ಒಳ್ಳೆ ರೀತಿಯಲ್ಲಿ ತುಂಬ ಕಮೆಂಟ್ ಮಾಡೋದೇ ಕಡಿಮೆ ಇವಾಗ ಜನಗಳು. ಸೊ ಹೆಂಗೆ ಇದನ್ನು ನೀವು ಡೀಲ್ ಮಾಡ್ತೀರಾ ಅಂತ? ಮುಂದೆ ಹೋಗ್ತಾ ಅದು ಜಾಸ್ತಿ ಆಗ್ತಾನೆ ಹೋಗುತ್ತೆ ಆ್ಯಕ್ಚುಲಿ. ಹೌದು, ಅಂದರೆ ಈಗ ಫ್ಯೂಚರಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಫ್ಯೂಚರಲ್ಲಿ ಇನ್ನೆಷ್ಟು ಫ್ರಸ್ಟ್ರೇಷನ್ ಆಗ್ಬೋದೋ ನನಗೆ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕೆ ಥ್ಯಾಂಕ್ಫುಲಿ ಬೈ ಗಾಡ್ಸ್ ಗ್ರೇಸ್ ನನಗೆ ಆ ಥರದ್ದು ಎಂಥ ನೆಗೆಟಿವಿಟಿ ಅಂತೂ ನನಗೆ ಫೀಲ್ ಆಗಿಲ್ಲ. ಆ್ಯಂಡ್ ಪ್ಲಸ್ ಆ್ಯಂಡ್ ಐ ಡೋಂಟ್ ಕೇರ್ ಆಲ್ಸೋ ಸರ್ ಆನೆಸ್ಟ್ಲಿ. ಆ್ಯಂಡ್ ಪ್ಲಸ್ ಈ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಅದು ಯಾವುದೋ ಮುಖ ಇಲ್ಲದೆ ಇರೋ ಜನ ಅವರೆಲ್ಲ, ನನಗೆ ಅದು ಯಾರಂತನೂ ನನಗೆ ಗೊತ್ತಿಲ್ಲ. ವೆನ್ ಇಟ್ ಹರ್ಟ್ಸ್ ದ ಮೋಸ್ಟ್ ಅಂದರೆ ಯಾವಾಗ ಅಂದರೆ ತುಂಬ ಪರ್ಸ್ನಲಿ ನಿಮಗೆ ಗೊತ್ತಿರೋ ವ್ಯಕ್ತಿ ಬಂದ್ಬಿಟ್ಟು ಮಾತಾಡಿದಾಗ ಅವಾಗ ನೋವಾಗುತ್ತೆ. ಇನ್ನು ಮಿಕ್ಕಿದೆಲ್ಲ ಅವ್ರು ಯಾರು ಸರ್ ಅವರು, ಇಟ್ಸ್ ಜಸ್ಟ್ ನಾಯ್ಸ್. ಸೊ ಐ ಡೋಂಟ್ ಕೇರ್. ಆ್ಯಂಡ್ ಐ ಫೀಲ್ ನನಗೇನಂದರೆ ನಾನು ಮಾಡಿರೋ ಕೆಲಸಕ್ಕೆ ನಾನು ಆನೆಸ್ಟಾಗಿ ಮಾಡಿದರೆ ಅಷ್ಟು ಸಾಕು ಸರ್. ಆ್ಯಂಡ್ ಐ ಥಿಂಕ್ ಅಕ್ಕಪಕ್ಕ ಐ ಹ್ಯಾವ್ ವೆರಿ ವೆರಿ ಗುಡ್ ಪೀಪಲ್, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು. ನನಗೆ ಅಷ್ಟೇ ಸಾಕು. ಮಿಕ್ಕಿದೆಲ್ಲ ನಾನು ತುಂಬ ನಿಜವಾಗ್ಲೂ ನೆಗೆಟಿವ್ ಆಗಿ ಬರ್ತಾ ಇದೆ ಅಂದರೆ ನಾನು ತಿದ್ಕೊಬೇಕು. ಓಕೆ, ನಾನು ಏನಾದರೂ ತಪ್ಪು ಮಾಡಿದೆ ಅಥವಾ ನಾನು ಆಯ್ಕೆ ಮಾಡ್ಕೊಂಡಿರೋ ಚಾಯ್ಸ್ ವರ್ಕೌಟ್ ಆಗ್ತಾ ಇಲ್ವಾ, ಅದು ಬೇರೆ. ಪರ್ಸ್ನಲ್ ಆದರೆ ಅವ್ರು ಯಾರು ಸರ್, ನಾನು ಯಾರಂತನೂ ಗೊತ್ತಿಲ್ಲ ಅವರಿಗೆ. ಅವ್ರು ಮಾತಾಡ್ಕೊಂಡೆ, ಐ ರಿಯಲಿ ಡೋಂಟ್ ಕೇರ್. ನಾನು ಇನ್ನೂ ಕಾಮೆಂಟ್ ಸೆಕ್ಷನ್ ಅದೆಲ್ಲ ನಾನು ಓಪನೇ ಮಾಡಲ್ಲ. ಬಿಕಾಸ್ ಟುಡೇಸ್ ಲೈಫ್ ಪೀಪಲ್ ಆರ್ ವೆರಿ ಫ್ರಸ್ಟ್ರೇಟೆಡ್. ಅಲ್ಲಿ ಯಾರಿಗೆ ಹೇಳೋಕ್ಕಾಗಲ್ವೋ ಅದೆಲ್ಲ ಬಂದು ಇನ್ಸ್ಟಾಗ್ರಾಮು ಬೇರೆ ಇದು ಪ್ಲಾಟ್ಫಾರ್ಮ್ಸ್ ನೀವು ಹೇಳ್ದಂಗೆ ಪಬ್ಲಿಕ್ ಅಂದರೆ ಒನ್ಸ್ ಯುವರ್ ಇನ್ ಅ ಪಬ್ಲಿಕ್ ಪ್ಲಾಟ್ಫಾರ್ಮ್ ಎವ್ರಿಬಡಿ ಜಸ್ಟ್ ಫೀಲ್ಸ್ ಲೈಕ್ ಬಂದು ಹೇಳಲಿ, ಕಣ್ಮುಂದೆ ಬನ್ನಿ, ಅದು ಮಾಡಲ್ಲ ಯಾರೂ. ಸೊ ದ ರೆಸ್ಟ್ ಐ ಥಿಂಕ್ ಇಟ್ಸ್ ಜಸ್ಟ್ ನಾಯ್ಸ್ ಆ್ಯಂಡ್ ಅದನ್ನ ಕಟ್ ಆಫ್ ಮಾಡಿಬಿಡ್ಬೇಕು ಕಂಪ್ಲೀಟ್ಲಿ. ಆ್ಯಂಡ್ ಇನ್ ದ ಮಿಡ್ಸ್ಟ್ ಆಫ್ ಆಲ್ ದಿಸ್ ಲವ್ ಆ್ಯಂಡ್ ಅಪ್ರಿಸಿಯೇಷನ್ ಅದೆಲ್ಲ ಯಾವ್ದು ಸರ್, ಅದು ಲೆಕ್ಕಕ್ಕೆ ತೊಗೊಂಡ್ಬಾರ್ದು ಅವೆಲ್ಲ. ಇನ್ನು ಆ್ಯಕ್ಚುಲಿ ನನಗೆ ಮ್ಯಾಂಗೋ ಬಚ್ಚದಲ್ಲಿ ತುಂಬ ಇಷ್ಟ ಆಗಿದ್ದು 2 ಸೀನ್ ಅಂತಂದರೆ, ಒಂದು ಈಗ ನಾಗಪ್ಪ ಮತ್ತು ಮೇಯರು ಬ್ಯಾಕ್ ಸ್ಟಾಪ್ ಮಾಡಿರ್ತಾರೆ, ತಮ್ಮನನ್ನು ಬಿಡಿಸಿರಲ್ಲ.
ಸೊ ಅದು ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಅವ್ರು LSD ಏನೋ ಲೈಕ್ ಅಂದರೆ ಅದನ್ನು ಒಂದು ಆಫರ್ ತರ್ತಾರೆ, ನೀವು ವಾಪಸ್ ಅವರ ಜಾಗಕ್ಕೆ ಬಂದು ಒಂದು ಆವಾಜ್ ಹಾಕಿ ಹೋಗ್ತೀರ. ಅದೊಂದು ಸೀನು. ಮತ್ತು ಥಿಯೇಟ್ರ್ ಫೈಟ್ ಸೀನು. ನಿಮಗೆ ಯಾವುದು ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಅಂದರೆ ಕ್ಯಾರೆಕ್ಟರ್ ಪ್ಲೇ ಮಾಡೋದಕ್ಕೆ ಚಾಲೆಂಜಿಂಗ್ ಅಂತ ಅನಿಸಿತ್ತು? ನನಗೆ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಈ ಪ್ರತಿಯೊಂದು ಇಮೋಷ್ನಲ್ ಸೀನ್ ಮಾಡೋದಕ್ಕೂ ನನಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ಆ ಸೀನ್ಸಲ್ಲಿ ಅಷ್ಟು ಡೆಪ್ತ್ ಇತ್ತು. ಫಾರ್ ಎಕ್ಸಾಂಪಲ್, ಇನ್ನೊಂದು ಶ್ಯಾಮ ಅವ್ನು ತಮ್ಮ ಅರೆಸ್ಟ್ ಆಗ್ಬಿಟ್ಟು ನಾನು ಹೋಗ್ತೀನಿ ಸ್ಟೇಷನಲ್ಲಿ, ಹೋಗ್ಬಿಟ್ಟು ಅವ್ನಿಗೆ ಹೇಳ್ತೀನಿ ಶ್ಯಾಮ ಧೈರ್ಯವಾಗಿರು ಅಂತ ಹೇಳಿದಾಗ, ಅದು ಜಸ್ಟ್ ವಾಸ್ ದ ಸೆಕೆಂಡ್ ಆರ್ ಥರ್ಡ್ ಡೇ ಆಫ್ ಶೂಟ್. ನನಗೆ ಅದನ್ನ ನೋಡಿದಾಗ ಓಕೆ ಹಂಗೆ ಅನಿಸ್ತು. ಸರ್ ಓಕೆ ಫೈನ್, ಮೇ ಬಿ ದರ್ ಇಸ್ ಸಮಥಿಂಗ್ ವಿಚ್ ಓಕೆ ನನಗೇನೋ ಸಿಗ್ತಾ ಇದೆ, ಏನೋ ಗ್ರಿಪ್ಪಿಗೆ ಸಿಗ್ತಾ ಇದೆ ಇಲ್ಲಿ ಅಂತ ನನಗೆ ಅನಿಸ್ತು. ಸೊ ನನಗೆ ಪರ್ಸ್ನಲಿ ಆ ಸೀನ್ ನನಗೆ ತುಂಬಾ ಇಷ್ಟ ಆಯಿತು. ಅದ್ರದ್ದು ಪ್ಲಸ್ ಅವರು ಚರಣ್ ಸರ್ ಕೊಟ್ಟಿರೋ ಮ್ಯೂಸಿಕ್ಕು ಅದು ನನಗೆ ಈಗ ನೋಡಿದ್ರು ನನಗೆ ಒಂಥರ ಇಂಪ್ಯಾಕ್ಟ್ಫುಲ್ ಅನಿಸುತ್ತೆ. ಆ್ಯಂಡ್ ಪ್ಲಸ್ ಫೈಟ್ ಸೀಕ್ವೆನ್ಸಸ್ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ, ಬಟ್ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಸೆಟ್ಟಲ್ಲಿ ಫಸ್ಟ್ ಟೈಮ್ ನಾನು ಮಾಡ್ತಾ ಇದ್ದು. ಡೆಫಿನೆಟ್ಲಿ ಎ ಚಾಲೆಂಜ್ ಸರ್. ಫಿಸಿಕಲಿ ವೆರಿ ವೆರಿ ಎಕ್ಸಾಸ್ಟಿಂಗ್, ವೆರಿ ವೆರಿ ಟೈರಿಂಗ್. ಆ್ಯಂಡ್ ಪ್ಲಸ್ ಬಟ್ ರಿಯಲ್ ಸತೀಶ್ ಅವ್ರು ಮಾಡಿರೋದು ಥಿಯೇಟರ್ ಫೈಟು. ಐ ಥಿಂಕ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು ಪ್ರತಿಯೊಬ್ಬರು. ಅರ್ಜುನ್ ಮಾಸ್ಟರ್ ಆಗಿರ್ಬೋದು, ರವಿ ವರ್ಮಾ ಮಾಸ್ಟರ್ ಆಗಿರ್ಬೋದು, ವೆರಿ ವೆರಿ ಸಪೋರ್ಟಿವ್. ಆ್ಯಂಡ್ ದ್ಯಾಟ್ ವಾಸ್ ಅ ವೆರಿ ಬಿಗ್ ಚಾಲೆಂಜ್ ಐ ಫೀಲ್, ಫೈಟಿಂಗ್ ಅದು ಮಾಡೋದು. ಅಂದರೆ ಬಿಕಾಸ್ ಫಿಸಿಕಲಿ ತುಂಬಾ ಸುಸ್ತಾಗುತ್ತೆ ಸರ್. ಆ್ಯಂಡ್ ಅಂದರೆ ಶಾರ್ಟ್ ಟು ಶಾರ್ಟ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಟೈಮ್ ಹೋಗುತ್ತೆ. ನಾವು ನೈಟ್ ಎಲ್ಲ ಮಾಡ್ತಾ ಇರುವಾಗ ಬಾಡಿ ಗಿವ್ ಅಪ್ ಆಗ್ಬಿಡುತ್ತೆ. ಮತ್ತೆ ಬಂದ್ಬಿಟ್ಟು ಆ ಎನರ್ಜಿನ ತರೋದಿದೆಯಲ್ಲ, ಅದು ತುಂಬಾ ಸುಸ್ತಾಗುತ್ತೆ ಆ್ಯಕ್ಚುಲಿ. ಬಟ್ ಐ ಲವ್ ದಟ್ ಚಾಲೆಂಜ್. ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತೀವಲ್ಲ, ಅವಾಗ ಅನ್ಸುತ್ತೆ ಅಂದರೆ ಓಕೆ ಗುರು ಏನೋ ಮಾಡಿದ್ವಿ, ಏನೋ ಸಾಧನೆ ಮಾಡಿದ್ವಿ ಅನ್ನೋದು ಒಂದು ಫೀಲಿಂಗ್ ಬರುತ್ತೆ. ಸಂಜಿತ್ ಅವರೇ, ಆ್ಯಕ್ಚುಲಿ ನೀವು ಸುದೀಪ್ ಅವರ ಸಿನಿಮಾಗಳನ್ನು ಡೆಫಿನೆಟ್ಲಿ ಫಿಲ್ಮೋಗ್ರಫಿಯನ್ನು ಫಾಲೋ ಮಾಡ್ಕೊಂಡು ಬಂದಿರ್ತೀರಾ. ಸೊ ಅಪಾರ್ಟ್ ಫ್ರಮ್ ದಟ್, ವಾಟ್ ಇಸ್ ಯರ್ ಸಿನಿಮಾ ಲರ್ನಿಂಗ್? ಅಂದರೆ ಯಾವ ಥರ ಸಿನಿಮಾಗಳನ್ನು ನೀವು ನೋಡ್ತಾ ಬಂದಿದ್ದೀರಾ ಇಲ್ಲಿ ತನಕ? ಯಾಕಂದರೆ ಕನ್ನಡ ಸಿನಿಮಾಗಳಾಗಿರ್ಬೋದು, ಬೇರೆ ಭಾಷೆ ಸಿನಿಮಾ. ನಮ್ಮ ಕಾಜಲ್ ಅವರಾದರೆ KTM, ಬಾಂಡ್ ರವಿ ಅದೆಲ್ಲ ನೋಡ್ಕೊಂಡು ಅವರು ಬಂದಿದ್ದಾರೆ ಆ್ಯಕ್ಚುಲಿ. ಈಗ ಮ್ಯಾಂಗೋ ಪಚ್ಚ ಎಲ್ಲ ನೋಡಿದ್ದಾರೆ, ಈ ಲೇಟೆಸ್ಟ್ ಸೂಫ್ರಮ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಯಾವ ಥರ ಸಿನಿಮಾಗಳನ್ನು ನೋಡಿದ್ದೀರಾ ಅಂತ? ನಾನು ಎಲ್ಲದೂ ನೋಡ್ತೀನಿ ಸರ್. ಆ್ಯಕ್ಚುಲಿ ನಾನು ಈಗ ಒಂದು ಎಸ್ಪೆಷಲಿ ನನ್ನ ಸಿನಿಮಾ ಬಂದಾದಮೇಲೆ ನಾನು ಒಂದು ಪ್ರಾಮಿಸ್ ಮಾಡ್ಕೊಂಡಿರೋದು, ಪ್ರತಿಯೊಂದು ಸಿನಿಮಾಗೂ ಹೋಗ್ಬಿಟ್ಟು ನಾನು ಥಿಯೇಟರಲ್ಲಿ ನೋಡಲೇಬೇಕು ನಾನು. ಬಿಕಾಸ್ ಇಟ್ ಇಸ್ ಅ ವೆರಿ ಬಿಗ್ ಹೆಲ್ಪ್ ಟು ದ್ಯಾಟ್ ಟೀಮ್. ಆ್ಯಂಡ್ ಅದೇನೋ ನನ್ನ ಟಿಕೆಟಿಂದ ಏನೋ ದೊಡ್ಡ ಇದಾಗ್ಬಿಡುತ್ತೆ ಅಂತಲ್ಲ, ಬಟ್ ಇಟ್ ಇಸ್ ಸ್ಟಿಲ್ ಅ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ದ ಹಾರ್ಡ್ ವರ್ಕ್ ಸಮ್ ಟೀಮ್ ಹ್ಯಾಸ್ ಪುಟ್ ಇನ್. ಬಟ್ ನಾನು ಎಲ್ಲದೂ ನೋಡ್ತೀನಿ ಸರ್. ನನಗೆ ಆ ಥರದ್ದೇನಿಲ್ಲ. ಐ ವಾಚ್ ಆಲ್ ಸಾರ್ಟ್ಸ್ ಆಫ್ ಸಿನಿಮಾ. ಆ್ಯಂಡ್ ಪರ್ಟಿಕ್ಯುಲರ್ ಅಂತ ಏನಿಲ್ಲ. ಐ ಸಿ ಎವ್ರಿಥಿಂಗ್. ಸರ್, ಅಂದರೆ ಇವಾಗ ನಮಗೆ ಆ್ಯಕ್ಚುಲಿ ಮ್ಯಾಂಗೋ ಪಚ್ಚದಲ್ಲಿ ಸಂಜೀವ್ ಅವ್ರನ್ನ ಒಂದು ಕ್ಯಾರೆಕ್ಟರ್ ಆಗಿ ನಾವು ನೋಡಿದ್ದೀವಿ ಆ್ಯಕ್ಚುಲಿ. ಐ ಜಸ್ಟ್ ಹೋಪ್ ಅಂದರೆ ಇನ್ನು ಮುಂದಕ್ಕೂ ಕೂಡ ನಾವು ಕ್ಯಾರೆಕ್ಟರ್ ಆಗಿಯೇ ಸಂಜಿತ್ ಅವ್ರನ್ನ ನೋಡಬೇಕು. ಅಂದರೆ ಡೆಫಿನೆಟ್ಲಿ ಅಂದರೆ ಥ್ರೂ ಕ್ಯಾರೆಕ್ಟರೈಸೇಷನ್ಸ್ ಅಥವಾ ನೀವು ಸೆಲೆಕ್ಟ್ ಮಾಡುವ ಸ್ಕ್ರಿಪ್ಟ್ಗಳಿಂದ ನಿಮ್ಗೊಂದು ಸ್ಟಾರ್ಡಮ್ ಕ್ರಿಯೇಟ್ ಆಗಬೇಕೇ ಹೊರತು ನೀವು ಯು ಡೋಂಟ್ ಹ್ಯಾವ್ ಟು ಕಮ್ ವಿತ್ ಅ ಬ್ಯಾಗೇಜ್. ಅಂದರೆ ಆಲ್ರೆಡಿ ಸ್ಟಾರ್ ಆ ಥರ ಬರೋದು ಬೇಡ. ಸೊ ದ್ಯಾಟ್ ನಮಗೊಂದು ಒಳ್ಳೆ ನಟ ಇರ್ತಾರೆ, ಕರಪ್ಟ್ ಆಗೋದು ಬೇಡ ಅನ್ನೋ ಥರ ನಾನು ಆ್ಯಕ್ಚುಲಿ ಥಿಂಕ್ ಮಾಡ್ತಾ ಇದ್ದೀನಿ. ನಿಮ್ಮ ಥಾಟ್ಸ್ ಏನಿದೆ ಆ್ಯಕ್ಚುಲಿ? ನೋ ಐ ಕಂಪ್ಲೀಟ್ಲಿ ಅಗ್ರಿ ಸರ್. ನನಗೆ ಆ ಥಾಟು ನನಗಿದೆ. ಬಿಕಾಸ್ ನಮಗೆ ಗೊತ್ತಾಗ್ಬಿಡುತ್ತೆ, ಓಕೆ ನಾವು ಒಂದು ಇಂಡಸ್ಟ್ರಿಯಲ್ಲಿ ಇವತ್ತು ಅಂದರೆ ನೀವು ಹೇಳ್ತಾರೋ ಸ್ಟಾರ್ ಆಗಿರ್ಬೋದು, ಆ ಒಂದು ಬಿಡ್ ಸಿಕ್ಕಿದಾಗ ನಮಗೆ ಗೊತ್ತಾಗುತ್ತೆ. ಬಟ್ ನಾವೇ ಸ್ಟಾರ್ ಆಗೋದು ತಪ್ಪೋದು, ಅಥವಾ ಅನ್ಕೊಳೋದು ನಾನು ಸ್ಟಾರ್ ಆಗ್ಬಿಟ್ಟಿದ್ದೀನಿ ಅನ್ನೋದು ತಪ್ಪು. ನೀವು ಹೇಳ್ದಂಗೆ ಅಫ್ಕೋರ್ಸ್ ಥ್ಯಾಂಕ್ ಯು ಫಾರ್ ಪಾಯಿಂಟಿಂಗ್ ಇಟ್ ಔಟ್. ತುಂಬ ಕಾನ್ಷಿಯಸ್ ಆಗಿ ನಾನು ಆಯ್ಕೆ ಮಾಡ್ಕೊಳೋ ಕ್ಯಾರೆಕ್ಟರ್ಸು ಕಥೆ ಆಗಿರ್ಬೋದು ತುಂಬ ಕಾನ್ಷಿಯಸ್ ಆಗಿ ಮಾಡ್ತೀನಿ. ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ ಅದ್ರ ಮೇಲೆ. ಆ್ಯಂಡ್ ಐ ಥಿಂಕ್ ಸ್ಟಾರ್ಡಮ್ ಅದೆಲ್ಲ ಇಟ್ ಇಸ್ ಅ ಬೈ ಪ್ರಾಡಕ್ಟ್ ಆಫ್ ಸಿನಿಮಾ ಅಷ್ಟೇ. ಇಟ್ ಈಸ್ ನಾಟ್ ಸಿನಿಮಾ. ಸೊ ನನಗೆ ಫಸ್ಟು ನನಗೆ ಇಂಟ್ರೆಸ್ಟ್ ಇರೋದೇ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ ಇರೋದು. ಸ್ಟಾರ್ಡಮ್ ಇಸ್ ಜಸ್ಟ್ ಅ ಬೈ ಪ್ರಾಡಕ್ಟ್ ಆಫ್ ಇಟ್. ಸರ್, ಈಗ ಕರೆಂಟ್ ಅಂದರೆ ನಮ್ಮ ಸಿನಿಮಾ ಹೀರೋಗಳಲ್ಲಿ ತುಂಬ ಅಂದರೆ ನಿಮಗೆ ಇಷ್ಟ ಆಗುವಂಥ ಸಿನಿಮಾಗಳನ್ನು ಅಥವಾ ಸ್ಕ್ರಿಪ್ಟ್ಗಳನ್ನು ಆಯ್ಕೆ ಮಾಡ್ಕೊಂಡಿರೋರು ಯಾರು? ಯಾವ ಒಂದು ರೀಸೆಂಟ್ ಕನ್ನಡ ಸಿನಿಮಾಗಳು ನಿಮಗೆ ಇಷ್ಟ ಆಗ್ತಾ ಇದೆ? ನನಗೆ ಹಂಗೆ ನೋಡೋಕೆ ಹೋದರೆ ನನಗೆ ರಕ್ಷಿತ್ ಶೆಟ್ಟಿ ಸರ್ದು ನನಗೆ ಇಷ್ಟ ಆಗುತ್ತೆ. ಅಂದರೆ ಅವ್ರದ್ದು ಒಂದು ಥಾಟ್ ಪ್ರಾಸೆಸ್ ನಾನು ಅಂದರೆ ಮಾತಾಡಿದ್ದೀನಿ, ಹತ್ರದಿಂದ ನೋಡಿದ್ದೀನಿ. ಸೊ ಐ ಲೈಕ್ ಇಟ್. ಐ ಲೈಕ್ ಹೌ ಹಿ ಥಿಂಕ್ಸ್. ಧನಂಜಯ್ ಸರ್ ಆಗಿರ್ಬೋದು. ಸೊ ಇನ್ಫ್ಯಾಕ್ಟ್ ಅವ್ರ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಿದ್ದೀನಿ, ಧನಂಜಯ್ ಸರ್ ಜೊತೆಗೆ. ಸೊ ಐ ಲೈಕ್ ಇಟ್. ಅಂದರೆ ಅವ್ರು ಆ್ಯಕ್ಚುಲಿ ಒಂದು ಒಳ್ಳೆ ಪಾತ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಒಂದು ಒಳ್ಳೆ ಟ್ರೆಜೆಕ್ಟರಿನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಇವರಿಬ್ರು ಎಸ್ಪೆಷಲಿ ಸರ್. ಯಾ
ಕಾಜಲ್ ಅವರೇ, ನಿಮಗೆ ಆ್ಯಕ್ಚುಲಿ ಅಂದರೆ ಅವಾಗಲಿಂದ ಹೇಳ್ತಾ ಇದ್ದೀನಿ ಅಂದರೆ 4 to 5 ಫಿಲಮ್ಸ್ ಓಲ್ಡ್ ಅಂತ. ಅದು ದಟ್ ಬ್ರಿಂಗ್ಸ್ ಮೀ ಟು ಸೇ ದಟ್ ಅಂದರೆ ನೀವು ಮೋಸ್ಟ್ಲಿ ಚೂಸಿನೂ ಇರಬಹುದು, ಬಟ್ ಅಪಾರ್ಟ್ ಫ್ರಮ್ ದಟ್ ಅಂದರೆ ಆಫರ್ಸ್ ಕೂಡ ಹಾಗೇ ಬರ್ತಾನೂ ಇರ್ಬೋದು ನಿಮಗೆ, ಅಂದರೆ ಕಡಿಮೆ. ಬಟ್ ಯಾಕೆ ಅಂದರೆ ತುಂಬ ಕಡಿಮೆ ಸಿನಿಮಾಗಳನ್ನು ನೀವು ಮಾಡಿದ್ದೀರಾ, ತುಂಬ ಕಡಿಮೆ ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ ಅಂತ? I can choose only the best of what has been offered to me. And ಚೂಸಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಐ ಲುಕ್ ಫಾರ್ ಗುಡ್ ಕ್ಯಾರೆಕ್ಟರ್ಸ್, ಗುಡ್ ಫಿಲ್ಮ್ಸ್. ಆ್ಯಂಡ್ ನನಗೆ ಯಾವ್ದು ಇಷ್ಟ ಇಲ್ಲ ಅದೂ ಮಾಡಿದೆ ನಾನು ಮುಂಚೆ, ಬಟ್ ದ ಎಕ್ಸ್ಪೀರಿಯನ್ಸ್ ಹ್ಯಾಸ್ ನಾಟ್ ಬಿನ್. ಯಾವುದು 4-5 ಇದೆ ಇವಾಗ? ಓಕೆ, ಅದು ನೀವು ಹೆಸರು ತಗೋ, ನಿಮಗೆ ಗೊತ್ತಿಲ್ಲ ನಾನು ಬೇರೆ ಯಾವ ಸಿನಿಮಾ ಮಾಡಿದ್ದೀನಿ ಅಂತ. ಸೊ ದಟ್ಸ್ ಗುಡ್ ಓನ್ಲಿ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಸಿನಿಮಾ ಇಂಟರ್ವ್ಯೂ ಮಾಡಿದ್ದೀನಿ ನಾನು. ಮಾಡಿಲ್ಲ ಅಂದ್ರೆ ಮಾಡದೇ ಇರೋದು. ಯಾವಾಗ ಗೊತ್ತಾಗುತ್ತೆ ನಿಮಗೆ ಯಾವುದು ಅಂತ? ಸೊ ಬಿಕಾಸ್ ಆಫ್ ಫ್ಯೂ ಏನೋ ರೀಸನ್ಗೋಸ್ಕರ ನಾವು ಮಾಡ್ತೀವಿ, ಬಟ್ ಅಲ್ಲಿ ಹೋದ್ಮೇಲೆ ಅಂದರೆ ನಮ್ಗೆ ಗೊತ್ತಿರುತ್ತೆ ಅಲ್ವಾ ದಟ್ ಯು ಆರ್ ನಾಟ್ 100% ಕನ್ವಿನ್ಸ್ಡ್, ಬಟ್ ಸ್ಟಿಲ್ ಫಾರ್ ಸಮ್ ರೀಸನ್ ಯು ಹ್ಯಾವ್ ಟು ಡೂ ಸರ್ಟನ್ ಫಿಲ್ಮ್ಸ್. ಬಟ್ ಅದು ಸೆಟ್ಗೆ ಹೋದ್ಮೇಲೆ ಅದು ತುಂಬ ಕಾಡುತ್ತೆ, ಲೈಕ್ ಓ ಡ್ಯಾಮ್ ವೈ ಅಂತ. ಸೊ ಆ ಸಿಚುವೇಶನ್ಗೆ ನನ್ನ ಹಾಕೋದು ಇಟ್ಸ್ ನಾಟ್ ಫೇರ್ ಅಂತ ನನಗನ್ಸುತ್ತೆ. ಸೊ ದಟ್ಸ್ ವೈ ವೇಟ್ ಫಾರ್ ದ ರೈಟ್ ಸ್ಕ್ರಿಪ್ಟ್ ಆ್ಯಂಡ್ ರೈಟ್ ಟೀಮ್. ಅದೇ ಅದು ಎಷ್ಟು ಲಿಬರ್ಟಿ ಇದೆ, ಇಟ್ ಲಾಟ್ ಆಫ್ ಥಿಂಗ್ಸ್ ಆರ್ ಇನ್ವಾಲ್ವ್ಡ್ ಇನ್ ಇಟ್. ಎಷ್ಟು ವೇಟ್ ಮಾಡ್ಬೋದು, ನಿಮ್ಮ ಕೆಪಾಸಿಟಿನ ಮೀರಿ ವೇಟ್ ಮಾಡಿದರೆ ದೆನ್ ಯು ಹ್ಯಾವ್ ಟು ಡೂ ಅ ಫಿಲ್ಮ್. ಸೊ ಐ ಹೋಪ್ ದ್ಯಾಟ್ ಫೇಸ್ ಎಂಡ್ ಸೂನ್. ಆ್ಯಂಡ್ ಇನ್ನೂ ಒಳ್ಳೆ ಕ್ಯಾರೆಕ್ಟರ್ ಸಿಗಲಿ, ಇನ್ನೂ ಒಳ್ಳೆ ಟೀಮ್ಸ್ ಜೊತೆ ವರ್ಕ್ ಮಾಡೋಕ್ಕೆ ಸಿಗಲಿ ಅಂತ ವೇಟಿಂಗ್. ಅದೇ ಈಗ ಮ್ಯಾಂಗ್ಳೂರ್ ಟು ಮುಂಬೈ, ಮುಂಬೈ ಟು ಬ್ಯಾಂಗ್ಳೂರ್ ಬಂದಿದ್ದೀರಾ? ಓನ್ಲಿ ಮುಂಬೈ ಟು ಬ್ಯಾಂಗ್ಳೂರ್. ಮ್ಯಾಂಗ್ಳೂರಲ್ಲಿ ಇರಲಿಲ್ಲ. ಬ್ಯಾಂಗ್ಳೂರ್ ಓನ್ಲಿ ವೆಕೇಶನ್ಗೆ 1 ವೀಕ್ಗೆ ಹೋಗ್ತಿದ್ವಿ. ಹೋಗ್ತಾ ಇದ್ವಿ. ಓಕೆ. ಸೊ ಅಂದರೆ ಹಿಂಗೆ ಇಂಡಸ್ಟ್ರಿ ಟ್ರೀಟ್ ಮಾಡ್ತಾ ಇದೆ ನಿಮ್ಮನ್ನು ಆ್ಯಕ್ಚುಲಿ ಎಲ್ಲ ಥರ? ವೆರಿ ವೆಲ್, ಐ ಆಮ್ ಹ್ಯಾಪಿ ಓನ್ಲಿ. ಚೆನ್ನಾಗಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಚೆನ್ನಾಗಿದೆ ಇವಾಗ? ಒಳ್ಳೆ. ಇನ್ನೂ ತುಂಬ ಚೆನ್ನಾಗಾಗಬೇಕು, ತುಂಬ ಚೆನ್ನಾಗಾಗಬೇಕು, ತುಂಬ ಇಂಪ್ರೂವ್ಮೆಂಟ್ ಬೇಕು. ಬಟ್ ಓಕೆ, ಸೋ ಫಾರ್ ಸೋ ಗುಡ್. ಓಕೆ. ಆ ಬೇಡ ಅಂದ್ಕೊಂಡಿದ್ದ ಸಿನಿಮಾಗೂ ಪೇಮೆಂಟ್ ಎಲ್ಲ ಚೆನ್ನಾಗಿದೆ ಅವತ್ತು? ಮಾತಾಡೋಣ. ಎವ್ರಿ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಹ್ಯಾಡ್. ಸೊ ಯಾ, ಕರೆಕ್ಟ್. ನೋಡಿ, ಇದೇ ತೋರಿಸುತ್ತೆ ನೀವು ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಅಂತ ಅಲ್ವಾ? ನೋಡಿ, ಹ್ಯಾಪಿ. ಇನ್ನು ಸಂಚಿತ್ ಅವರು ಆ್ಯಕ್ಚುಲಿ ಅಫ್ಕೋರ್ಸ್ ಸುದೀಪ್ ಸರಿಂದ ತುಂಬ ನೀವು ಆ್ಯಕ್ಚುಲಿ ಇಂಬೈಬ್ ಮಾಡ್ಕೊಂಡಿರ್ತೀರ, ಅವರಿಂದ ಇನ್ಫ್ಲೂಯೆನ್ಸ್ ಆಗಿರ್ತೀರ. ಬಟ್ ಇಂಡಸ್ಟ್ರಿಯಲ್ಲಿ ಅಂದರೆ ಸರ್ವೈವ್ ಆಗೋದಕ್ಕೆ ನೀವು ಹೇಳ್ತಿದ್ದೀರ ಯು ಆರ್ ಹಿಯರ್ ಟು ಸ್ಟೇ ಅಂತ. ಅವರಿಂದ ಸಿಕ್ಕಿರುವ ಒಂದು ಜೀವನ ಪಾಠ ಅಥವಾ ಕರಿಯರ್ ಪಾಠ ಏನು? ಸುದೀಪ್ ಸರ್, ಐ ಥಿಂಕ್ ನಾವು ಮಾಡೋ ಕೆಲಸನ ಕಂಪ್ಲೀಟಾಗಿ ತುಂಬ ಶಿಸ್ತಾಗಿ ಮಾಡೋದನ್ನು ಅದೊಂದು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಮೇಲೆ ಒಂದು ಗ್ರಿಪ್ ಇರಬೇಕು ಯಾವಾಗಲೂ. ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ಟೈಮಿಗೆ ಪ್ರತಿಯೊಬ್ಬ ಆ್ಯಕ್ಟರ್ಗೂ ಏನು ನಡೀತಾ ಇದೆ, ಟೆಕ್ನಿಕಲಿ ಏನು ನಡೀತಾ ಇದೆ ಸಿನಿಮಾದಲ್ಲಿ ಅನ್ನೋದು ತಿಳ್ಕೊಳೋದು ತುಂಬಾ ಮುಖ್ಯ. ಆ್ಯಂಡ್ ಹಿ ಶೋನ್ ಮಿ ದ ಇಂಪಾರ್ಟೆನ್ಸ್ ಆಫ್ ದ್ಯಾಟ್. ಸೊ ನಿಮಗೇನಂದರೆ, ನಿಮಗೆ ಆ ಒಂದು ಟೆಕ್ನಿಕಲಿ ನಿಮಗೆ ಒಂದು ಹೋಲ್ಡ್ ಇದ್ದರೆ, ಸಿನಿಮಾದ ಮೇಲೆ ಹೋಲ್ಡ್ ಇದ್ದಾಗ ನಿಮ್ಮ ಸೆಟ್ಟಲ್ಲಿ ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ಅಪ್ರೋಚ್ ಆಗಿರ್ಬೋದು ತುಂಬಾ ಚೇಂಜ್ ಆಗುತ್ತೆ. ಅದಷ್ಟೂ ಸ್ಕ್ರೀನಲ್ಲಿ ಕಾಣಿಸುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಹಿ ಈಸ್ ವೆರಿ 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 ಡೆಡಿಕೇಟೆಡ್. ಮುಗಿಸೋ ತನಕ ಕೆಲಸನ ಬಿಡೋದೇ ಇಲ್ಲ. ಓಕೆ ಅಲ್ವಾ, ಮುಟ್ಟೋದು ಇಲ್ಲ ಅದನ್ನ. ಐ ಥಿಂಕ್ ಲೈಕ್ ಶಿ ರೈಟ್ಫುಲಿ ಸೆಡ್, ಬೀಯಿಂಗ್ ವೆರಿ ಚೂಸಿ ಸರ್ ಈ ಫೀಲ್ಡಲ್ಲಿ ಟು ನೋ ಎಕ್ಸಾಕ್ಟ್ಲಿ. ಬಿಕಾಸ್ ಒಂದ್ಸತಿ ನಿಮ್ಗೆ ಆ ಅಭಿಪ್ರಾಯ ಹೊರಗಡೆ ಬಂದುಬಿಟ್ರೆ ಅಂದರೆ ಅದು ಯಾವುದೇ ಸಿನಿಮಾ ಆಗಿರ್ಬೋದು, ಅದು ನಾನು ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ ಅಂತ ನಾನು ಹೇಳಲ್ಲ, ಬಟ್ ನೀವು ಆಯ್ಕೆ ಮಾಡ್ಕೊಂಡಿರೋ ಸಬ್ಜೆಕ್ಟು ಒಂದ್ಸತಿ ಆ ಒಪಿನಿಯನ್ ಹೊರಗಡೆ ಬಂದರೆ ಅದನ್ನ ಬದಲಾಯಿಸೋಕ್ಕಾಗಲ್ಲ. ಆ್ಯಂಡ್ ಒನ್ ಸಿನಿಮಾ ಕ್ಯಾನ್ ಟೇಕ್ ಯು 10 years ಬ್ಯಾಕ್. ನೀವು ಏನೇ ಮಾಡಿ, 5 ಒಳ್ಳೆ ಸಿನಿಮಾ ಮಾಡಿ ಸರ್, ಒಂದು ಕೆಟ್ಟ ಸಿನಿಮಾ, ಒಂದು ಸಿನಿಮಾ ಯಾವ್ದು ವರ್ಕ್ ಆಗಲ್ವೋ, ಬಾಕ್ಸ್ ಆಫೀಸಲ್ಲಿ ವರ್ಕ್ ಆಗಲ್ವೋ, ಮತ್ತೆ ಅದಷ್ಟು ಮತ್ತೆ ವಾಪಸ್ ಕರ್ಕೊಂಬರುತ್ತೆ. ಮತ್ತೆ ಅದನ್ನ ಯುನೋ ರೀಇಗ್ನೈಟ್ ಮಾಡಬೇಕು. ಮತ್ತೆ ಸ್ಕ್ರಾಚಿಂದ ಶುರು ಮಾಡೋ ಥರನೇ ಇರುತ್ತೆ ಅದು. ಸೊ ಐ ಥಿಂಕ್ ಹಿ ಹಸ್ ಟಾಟ್ ಮೀ ಜಸ್ಟ್ ಟು ಚೂಸ್ ವೈಸ್ಲಿ. ಇನ್ನೊಬ್ಬರು ಸೀನಿಯರ್ ನಟಿ ಕಾಜಲ್ ಅವರಿಂದ ಏನು? ಸುಮ್ಮನೆ ಆ್ಯಕ್ಚುಲಿ ಸೆಟ್ಟಲ್ಲಿ ತುಂಬ ಸೈಲೆಂಟ್ ಆಗಿರೋದು ಬೆಸ್ಟ್ ಅಂತ ಹೇಳ್ಕೊಟ್ಟಿದ್ದಾರೆ ನನಗೆ, ಸೀರಿಯಸ್ ಆಗಿ. ಆ್ಯಂಡ್ ಐ ಥಿಂಕ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ತುಂಬಾ ಅಲ್ಲಿ ಶಿ ಡಸಂಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಶಾರ್ಟ್ ಮಧ್ಯದಲ್ಲಿ ಡಿಸ್ಟ್ರಾಕ್ಷನ್ಸ್ ಇರಲ್ಲ. ಅಂದರೆ ಒಂದು ಸೀನಲ್ಲಿ ಇದ್ದರೆ ಶಿ ಇಸ್ ದೇರ್, ಶಿ ಡಸಂಟ್ ಟಾಕ್ ಮಚ್, ವಿಚ್ ಇಸ್ ವೆರಿ ಗುಡ್. ಆ್ಯಂಡ್ ಐ ಥಿಂಕ್ ಶಿ ಇಸ್ ವೆರಿ ಮೆಂಟಲಿ ಪ್ರೆಸೆಂಟ್.
ಆ ಸೀನಿಗೆ ಏನು ಬೇಕೋ ಅದು ಅಷ್ಟು ಮಾಡ್ತಾರೆ ಆ್ಯಂಡ್ ದರ್ ಇಸ್ ನೋ ಬೇರೆ ಯಾವುದೂ ಡಿಸ್ಟ್ರಾಕ್ಷನ್ಸ್ ಇಲ್ಲ. ಸೊ ಅದು ಐ ಥಿಂಕ್ ವಾಸ್ ಸಮಥಿಂಗ್ ಐ ರಿಯಲಿ ಲೈಕ್ ಸೀಯಿಂಗ್ ಇನ್ ಹರ್ ಟು ಜಸ್ಟ್ ಬಿ ಪ್ರೆಸೆಂಟ್. ಇದು ನಿಮಗೆ ಗೊತ್ತಿತ್ತಾ? ಅವ್ರು ನೋಟಿಸ್ ಮಾಡಿದಾರೆ ಅಂತ ಗೊತ್ತಿಲ್ಲ, ಮಾಡಿದ್ದೀನಲ್ಲ ಜಸ್ಟ್ ಕರೆಕ್ಟಾಗಿ ನೋಟಿಸ್ ಮಾಡಿದ್ದಾರೆ. ಇನ್ನು ಸಂಚಿತ್ ಅವರೇ, ಆ್ಯಕ್ಚುಲಿ ಈಗ ಸಾಕಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ, ಒಳ್ಳೆ ಆ್ಯಕ್ಟರ್ಸ್ ಕನ್ನಡ ಇಂಡಸ್ಟ್ರಿಯಲ್ಲಿ. ತುಂಬ ಜನ ಸ್ಟಾರ್ಸ್ಗಳು ಕೂಡ ಇದ್ದಾರೆ. ಈಗ ಸ್ಟಾರ್ಸ್ ಅಂತ ಹೇಳಿದರೆ ಅಪ್ಪು ಸರ್ ಆಗಿರ್ಬೋದು, ಶಿವಣ್ಣ ಸರ್, ರಾಜ್ಕುಮಾರ್ ಸರಿಂದ ಹಿಡಿದು ವಿಷ್ಣುವರ್ಧನ್ ಸರ್, ಡಿ ಬಾಸ್ ಅವರು ಎಲ್ಲ, ಸುದೀಪ್ ಸರ್. ಅಂದರೆ ಏನು ವಾಟ್ ಇಟ್ ಟೇಕ್ಸ್ ಟು ಬಿಕಮ್ ಅ ಸ್ಟಾರ್ ಆ್ಯಕ್ಚುಲಿ? ಅಂದರೆ ಅವ್ರನ್ನ ಸಿನಿಮಾ ಹೊರತಾಗಿ ಅವರನ್ನು ಜನಗಳಿಗೆ ಇಷ್ಟಪಡಬೇಕು ಅಂತಂದರೆ ಏನಿರಬೇಕು ಒಬ್ಬ ಮನುಷ್ಯನಲ್ಲಿ, ಏನು ಕ್ವಾಲಿಟೀಸ್ ಇರಬೇಕು? ಏನು ನೀವು ಅಬ್ಸರ್ವ್? ಕ್ವಾಲಿಟೀಸ್ ಐ ಡೋಂಟ್ ನೋ ಅಬೌಟ್ ಕ್ವಾಲಿಟೀಸ್ ಸರ್, ಬಟ್ ಅದು ಆ ಒಂದು ಸ್ಟೇಟಿಗೆ ರೀಚ್ ಆಗೋ ಒಂದು ಜರ್ನಿ ಬೇಕು ಸರ್ ಅದಕ್ಕೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಜರ್ನಿ ಆಫ್ ಲಾಡ್ ಆಫ್ ಟಫ್ ಡಿಸಿಷನ್ಸ್, ಲಾಡ್ ಆಫ್ ಹಾರ್ಡ್ ವರ್ಕ್, ಲಾಡ್ ಆಫ್ ಡೆಡಿಕೇಶನ್. ಅದಿಲ್ಲದೆ ಮತ್ತು ಅದೇನು ಗೊತ್ತಾ, ಅದು ಯಾವುದೋ ಒಂದು 2-3 ಸಿನಿಮಾದಲ್ಲಿ ನಾವು ಪ್ರೂವ್ ಮಾಡೋಕ್ಕಾಗಲ್ಲ. ನಾನು ಅದಕ್ಕೆ ಹೇಳಿದ್ದು, ಐ ಥಿಂಕ್ ಮೋಸ್ಟ್ ಇಂಪಾರ್ಟೆಂಟು ಅದೊಂದು ಜರ್ನಿ ಇದೆ ಸರ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಸುದೀಪ್ ಸರ್ ಆಗಿರ್ಬೋದು ಒಂದು 30 ವರ್ಷ, ದರ್ಶನ್ ಸರ್ ಆಗಿರ್ಬೋದು ಒಂದು 28-30 ವರ್ಷ, ಐ ಡೋಂಟ್ ನೋ ದ ಎಕ್ಸಾಕ್ಟ್ ಥಿಂಗ್, ಬಟ್ ಅಲ್ಲಲ್ಲೇ ಇದ್ದಾರೆ ಹತ್ರ ಆ ನಂಬರಿಗೆಲ್ಲ. ಶಿವಣ್ಣ ಸರ್ ಯಾವಾಗಿಂದ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಯು ನೀಡ್ ಅ ಜರ್ನಿ. ಆ ಜರ್ನಿ ಇಸ್ ವಾಟ್ ಈಸ್ ಇಂಪಾರ್ಟೆಂಟ್, ದ್ಯಾಟ್ ಈಸ್ ವಾಟ್ ಮೇಕ್ಸ್ ದ ಸ್ಟಾರ್. ಯುನೋ ಅದನ್ನ ಸುಮ್ಮನೆ ಒಂದು 2 ದಿನದಲ್ಲಿ ಸಿಗೋ ಕೆಲಸ ಅಲ್ಲ ಅದು. ಸೊ ಐ ಥಿಂಕ್ ಆ ಡೆಡಿಕೇಶನ್ ತುಂಬಾ ಇಂಪಾರ್ಟೆಂಟ್ ಸರ್. ಅಂದರೆ ಒಂದು 30-40 ವರ್ಷ ಕೆಲಸ ಮಾಡಿಬಿಟ್ಟು ಆ ಒಂದು ಸ್ಥಾನಕ್ಕೆ ಹೋಗೋದಿದೆಯಲ್ಲ, ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅಂದರೆ ಯಾವ ಥರದ್ದು ಸ್ಟೋರಿನ ಅಥವಾ ಸ್ಕ್ರಿಪ್ಟ್ನ ಆಯ್ಕೆ ಮಾಡ್ಕೋಬೇಕು ಅಂತ ಇದ್ದಾರೆ ಸಂಚಿತ್ ಅವರು, ಹೇಗೆ ಅಂತ? ನನಗೆ ಒಂದಿರೋದು ಏನಾದರೆ, ಓಕೆ ಮ್ಯಾಂಗೋ ಪಚಾನ್ಕಿಂತ ಒಂಚೂರು ಡಿಫ್ರೆಂಟಾಗಿ ಏನಾದರೂ ಮಾಡೋದು. ಬಟ್ ಲಾಟ್ ಆಫ್ ಪೀಪಲ್ ಆರ್ ಟೆಲಿಂಗ್ ಮಿ ಯಾವುದಾದ್ರೂ ಒಂದು ರಾಮ್ ಕಾಮ್ ಥರ ಮಾಡು. ಐ ಥಿಂಕ್ ಇಟ್ಸ್ ಜಸ್ಟ್ ಬಿಕಾಸ್ ಮೇ ಬಿ ವಾಟ್ ದೇವ್ ಸೀನ್ ಇನ್ ದ ಸಿನಿಮಾ, ಅದು ನೋಡಾದ್ಮೇಲೆ ಕೆಲವರಿಗೆ ಅನಿಸ್ತಾ ಇರೋದು ಓಕೆ ಯಾವುದಾದ್ರೂ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡಬೇಕಂತ. ಬಟ್ ಎಸ್, ಸಮಥಿಂಗ್ ದಟ್ ಈಸ್ ಮೋರ್ ಯೂನಿವರ್ಸಲ್, ಮೋರ್ ಅವೈಲಬಲ್ ಟು ಅ ಲಾಟ್ ಆಫ್ ಪೀಪಲ್. ಸಂತೋಷ್ ಥಿಯೇಟರ್ ಹೌಸ್ಫುಲ್ ಆಗಿದ್ದು ಎಷ್ಟು ಸಂತೋಷ ಆಯಿತು, ಪ್ಲಸ್ ಒಂದು ಥಿಯೇಟರ್ ಅಂದರೆ ಒಂದು ಸೀಟ್ ಖಾಲಿ ಬಿಟ್ಟಿದ್ರಿ ಆ್ಯಕ್ಚುಲಿ. ಸೊ ಅದೆಷ್ಟು ಎಮೋಷನಲ್ ಮೂಮೆಂಟ್ ಆಗಿತ್ತು ನಿಮಗೆ ಅಂತ? ಅದೇನು ಗೊತ್ತಾ, ನಾವು ಅಲ್ಲಿ ಆ ಟೈಮಲ್ಲಿ ಬಂದಾಗ ಆಲ್ಮೋಸ್ಟ್ ದೀಪಮ್ಮ ಕೂತ್ಕೊಳಕ್ಕೆ ಹೋದ್ರು ಆ ಚೇರಲ್ಲಿ. ಆವಾಗ ಅತ್ತೆ ಹೇಳಿದ್ರು, ಇಲ್ಲ ನಾವು ಇದನ್ನ ಅಮ್ಮಮ್ಮಗೋಸ್ಕರ ಇಟ್ಟಿದೆ ಅಂತ. ಬಿಕಾಸ್ ಸಿ ಐ ಟೆಲ್ ಯು, ಇಟ್ ಈಸ್ ಅವ್ರಿಗೆ ತುಂಬಾ ಆಸೆ ಇತ್ತು, ಒಂದು ನನ್ನ ಸಿನಿಮಾನ ನೋಡ್ಬೇಕನ್ನೋದು ತುಂಬಾ ಆಸೆ ಇತ್ತು ಅವರಿಗೆ. ಆ್ಯಂಡ್ ಪ್ಲಸ್ ಅವ್ರು ಅದೆಷ್ಟು ಪ್ರಾರ್ಥನೆ ಮಾಡಿದವರೋ, ಅದೆಷ್ಟು ಪೂಜೆ ಮಾಡಿಸಿದವರೋ ನನ್ನ ಹೆಸರಲ್ಲಿ, ಅದು ನನಗೂ ಗೊತ್ತಿಲ್ಲ. ಆ್ಯಂಡ್ ಏನು ಗೊತ್ತಾ, ನನಗೆ ಆ ಒಂದು ರಿಲೇಷನ್ಶಿಪ್ ವಿತ್ ಹರ್ ವಾಸ್ ಆಲ್ಸೋ ಆ ಥರನೇ ಇದ್ದಿದ್ದು. ನನಗೇನಾದರೂ ಇವತ್ತು ನಾನು ಅಷ್ಟೊಂದು ಮಾತಾಡ್ಕೊಳಲ್ಲ ಜನ ಹತ್ರ, ಬಟ್ ಅವ್ರ ಜೊತೆ ಹೋಗಿ ಕೂತ್ಕೊಂಡು ಮಾತಾಡ್ತಾ ಅಮ್ಮ ನಿಜವಾಗ್ಲೂ ಕಷ್ಟ ಆಗ್ತಾಯಿದೆ, ನನಗೆ ಏನೂ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಟೈಮ್ ತೊಗೊತಾ ಇದೆ ಟು ಟೇಕ್ ಆಫ್, ನನ್ನ ಏಜ್ ಹೋಗ್ತಾ ಇದೆ, ಯುನೋ ಇಟ್ಸ್ ಮೈ ಪ್ರೈಮ್ ಟೈಮ್, ಕೆಲಸ ಮಾಡೋ ಟೈಮ್. ಅವ್ರು ಎಷ್ಟು ಆರಾಮಾಗಿರೋರು ಗೊತ್ತಾ, ಏನಕ್ಕೆ ಇಷ್ಟು ಟೆನ್ಷನ್ ತೊಗೊತಾ ಇದೆಯಾ, ಬಿಟ್ಬಿಡು, ಎಲ್ಲ ದೇವ್ರ ಕೈಲಿ ಇಟ್ಬಿಡು. ಲೈಕ್ ಶಿ ವಾಸ್ ಅ ವುಮೆನ್ ಲೈಕ್ ದ್ಯಾಟ್. ಅದೇನೋ ಒಂದು 5 ನಿಮಿಷ ಮಾತಾಡಿದ್ರು ಒಂಥರ ಕಾಮ್ನೆಸ್, ಓಕೆ ಸರಿ, ಓಕೆ ಗುರು, ಇನ್ನೂ ಅಷ್ಟೇನು ಆಗಿಲ್ಲ ಲೈಫಲ್ಲಿ, ಆರಾಮಾಗಿರ್ಬೋದು ಅನ್ನೋ ಒಂದು ಫೀಲಿಂಗ್ ಬರ್ತಾಯಿತ್ತು. ಆ್ಯಂಡ್ ಎಲ್ಲ ಇಂಟರ್ವ್ಯೂಸ್ ನಾನು ಅದೇ ಹೇಳ್ಕೊಂಡು ಬರ್ತಾರೆ, ಇಷ್ಟೂ ಆಗ್ತಾ ಇರೋದು ಅವರಿಂದಾನೆ. ಐ ಬಿಲೀವ್ ದ್ಯಾಟ್ ಅವ್ರು ಕೊಡ್ತಾ ಇರೋ ಆಶೀರ್ವಾದ ಇವೆಲ್ಲ. ಸೊ ಈಗ ಒಂದು ಸಿನಿಮಾ ಓಲ್ಡ್ ಅಷ್ಟೇ, ಇನ್ನೂ ಸಾಕಷ್ಟು ಸಿನಿಮಾಗಳು ಆಗಬೇಕು. ನಿಮ್ಮ ಅಂದರೆ 5 years ಡೌನ್ ದ ಲೇನ್ ಏನು ಟಾರ್ಗೆಟ್, ಎಷ್ಟು ಸಿನಿಮಾಗಳನ್ನು ಮಾಡಿರಬೇಕು ಅಂತ ಇದೆ ಸಂಚಿತ್ ಅವ್ರ ಮೈಂಡಲ್ಲಿ? ಯಾವ್ಯಾವ ಥರ ಜಾನರ್ಸ್ನ ಟಚ್ ಮಾಡಿರಬೇಕು ಅನ್ನೋ ಥಾಟ್ ಇದೆ? ನಾನು ನನಗೆ ಅಟ್ಲೀಸ್ಟ್ ಇನ್ನು ಇಯರ್ 1-2 ಸಿನಿಮಾ ಮಾಡಬೇಕು ಅನ್ನೋದು ನನಗೆ ಆಸೆ ಇದೆ. ಅಂದರೆ ಮಾಡಬೇಕಂತಲ್ಲ, ರಿಲೀಸ್ ಮಾಡಬೇಕು ಅನ್ನೋ ಆಸೆ ಇದೆ. ಫಾರ್ ದ ನೆಕ್ಸ್ಟ್ 5 years ಐ ವಾಂಟ್ ಟು ಡೂ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ವಿಚ್ ಐ ಫೀಲ್ ಇಸ್ ಕರೆಕ್ಟ್. 5 years ಡೌನ್ ವಾಟ್ ಐ ವಾಂಟ್ ಟು ಡೂ ಇಸ್, ಅಂದರೆ 5 ವರ್ಷ ಹಿಂದೆ ನೋಡಿದಾಗ ಅನಿಸ್ಬೇಕು, ಓಕೆ ನಾನು ಆಯ್ಕೆ ಮಾಡ್ಕೊಂಡಿರೋದು ಎಲ್ಲ ಕರೆಕ್ಟಾಗಿ ವರ್ಕೌಟ್ ಆಯಿತು, ಐ ಆಮ್ ಇನ್ ಅ ಗುಡ್ ಪ್ಲೇಸ್. ಓಕೆ, ಸೊ ಈಗ ಸದ್ಯಕ್ಕೆ ಮ್ಯಾಂಗೋ ಪಚ್ಚ ಜೊತೆಗೇ ಹಾಲಿವುಡ್ನ ಒಬ್ಸೆಷನ್ ಸಿನಿಮಾ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ ಥಿಯೇಟ್ರಲ್ಲಿ. ಸೊ ನಿಮ್ಮ ಲೈಫ್ನ ಒಂದು ಒಬ್ಸೆಷನ್ ಏನು ವೆನ್ ಇಟ್ ಕಮ್ಸ್ ಟು ಕರಿಯರ್ ಆ್ಯಂಡ್ ಲೈಫ್ ನಿಮ್ಮಿಬ್ರದ್ದು? ಐ ಆಮ್ ವೆರಿ ಒಬ್ಸೆಸ್ಡ್ ವಿತ್ ಸಿನಿಮಾ. ಆ್ಯಂಡ್ ನನಗೆ ಫಸ್ಟಿಂದನೂ ಲೈಕ್ ಐ ಸೆಡ್, ನನಗೆ ಆ್ಯಕ್ಚುಲಿ ಡೈರೆಕ್ಷನಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಪರ್ಸ್ಪೆಕ್ಟಿವಲ್ಲಿ ಒಂದು ಕತೆ ಹೇಳಬೇಕು ಅನ್ನೋದರಲ್ಲಿ ತುಂಬಾ ಒಬ್ಸೆಷನ್ ಇದೆ ನನಗೆ. ಓಕೆ, ಅದು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಶ್ಯೂರ್ಲಿ ಇನ್ ಅ ಫ್ಯೂ ಇಯರ್ಸ್ ಅಟ್ ಲೀಸ್ಟ್.
Yeah. ಕಾಜಲ್ ಅವರು ನಿಮಗೆ ಏನು ಒಬ್ಸೆಷನ್ ಇದೆ? ಸೇಮ್ ಆ್ಯಕ್ಟಿಂಗ್, ಫಿಲ್ಮ್ಸ್, ಆ್ಯಕ್ಟಿಂಗ್, ಅದೇ ಎಕ್ಸ್ಪ್ರೆಸಿಂಗ್ ಥ್ರೂ ಆರ್ಟ್. ದಟ್ ಈಸ್ ದ ಓನ್ಲಿ ಆಬ್ಸೆಷನ್. ಪರ್ಸ್ನಲ್ ಲೈಫ್ ಅಂತ ಏನೂ ಇಲ್ಲ ಇಬ್ಬರಿಗೂ ಹಾಗಾದ್ರೆ? ಸಿನಿಮಾನೇ ಆಕ್ಚುಲಿ obsession, ನಾನು ಸಿನಿಮಾನೇ ಲೈಫ್? ಲಾಸ್ಟ್ ಇಯರ್ ಅದೇ ಐ ಮೀನ್ ದಿಸ್ ಪಾಸ್ಟ್ ಫ್ಯೂ ಮಂತ್ಸ್ ಅದೇ ಯೋಚನೆ ಮಾಡ್ತಿದ್ದೆ. ಲೈಕ್ ಎವರ್ ಸಿನ್ಸ್ ಐ ಕ್ಯಾನ್ ರಿಮೆಂಬರ್ ಮೈ ಓನ್ಲಿ ಫೋಕಸ್ ವಾಸ್ ದಿಸ್. ಸೊ ಬೇರೆ ನೌ ದಟ್ ಐ ಥಿಂಕ್ ಐ ಶುಡ್ ಹ್ಯಾವ್ ಫೋಕಸ್ಡ್ ಎಲ್ಸ್ವೇರ್ ಆಲ್ಸೋ, ಬಟ್ ನೋ, ಬಟ್ ಐ ಆಮ್ ಹ್ಯಾಪಿ ವಿತ್ ಹೌ ಇಟ್ಸ್ ಗೋಯಿಂಗ್ ಆನ್. ಈಗ ಆ್ಯಕ್ಚುಲಿ ಸಣ್ಣದೊಂದು ಸೆಗ್ಮೆಂಟ್ ದಿಸ್ ಆರ್ ದಟ್ ಅಂತ ಅಷ್ಟೇ. ಅಂದರೆ ಯಾವುದಾದ್ರೂ ಒಂದು ಚೂಸ್ ಮಾಡಬೇಕು, ಅದಕ್ಕೆ ರೀಸನ್ ಏನು ಕೊಡಬೇಕಾದ ಅವಶ್ಯಕತೆ ಇಲ್ಲ, ಮತ್ತು ಅದನ್ನು ಎಲಾಬ್ರೇಟ್ ಏನೂ ಇಲ್ಲ, ಜಸ್ಟ್ ದಿಸ್ ಆರ್ ದಟ್ ಅಷ್ಟೇ. ಸಂಚಿತ್ ಅವ್ರಿಗೆ ಹುಚ್ಚ ಆರ್ ಮ್ಯಾಂಗೋ ಪಚ್ಚ? ಹುಚ್ಚ. ಕಿಚ್ಚ ಆರ್ ಪಚ್ಚ? ಪಚ್ಚ. ಓಕೆ. ಪಚ್ಚ ಆರ್ ಶ್ಯಾಮ? ಶ್ಯಾಮ. ಶ್ಯಾಮ ಆರ್ ಸುಜಿ? ಶ್ಯಾಮ. ಸುಜಿ ಆರ್ ಪದ್ಮಮ್ಮ? ಇದು ತಪ್ಪು. ಆಬ್ವಿಯಸ್ಲಿ ಮದರ್. ಪದ್ಮ. ಓಕೆ. ಮೇಯರ್ ಆರ್ ನಾಗಪ್ಪ? ನಾಗಪ್ಪ. ಆಬ್ವಿಯಸ್ ಕೇಳ್ತಿದ್ದೀರಾ ನೀವು. ಶ್ರೀಧರ ಆರ್ ನಾಗಪ್ಪ? ನಾಗಪ್ಪ. ಕಿಚ್ಚ ಆರ್ ಪ್ರಿಯಾ ಮ್ಯಾಮ್? ಇಬ್ರು ಸರ್. ಕಾಜಲ್ ಕುಂದರ್ ಆರ್ ಯುವರ್ ನೆಕ್ಸ್ಟ್ ಹೀರೋಯಿನ್? ಕಾಜಲ್ ಕುಂದರ್, ಮೈ ಫಸ್ಟ್ ಹೀರೋಯಿನ್. ಅದು ಸೇಮ್ ಕ್ವೆಶ್ಚನ್ ವಿ ಶುಡ್ ಆಸ್ಕ್ ಹಿಮ್ ಆಫ್ಟರ್ 3 films. 100% ಹಂಗೆ ಹೇಳ್ತೀನಿ ಸರ್. ನಾನು ಫಸ್ಟ್ ಹೀರೋಯಿನ್ ಸರ್ ಇವರು. ಇಟ್ಸ್ ಆಲ್ವೇಸ್ ಗೋನ್ ನೀವು ಬಿ ಡೈರೆಕ್ಟ್ ಸ್ಪೆಷಲ್. ಮಾಡೋ ಸಿನಿಮಾಗೂ ಇವರೇನಾ ಹೀರೋಯಿನ್? ಫಿಟ್ ಆದರೆ ಖಂಡಿತವಾಗ್ಲು. ಆನ್ ಕ್ಯಾಮ್ರಾಗೆ ವೆಬ್ಸೈಟ್ ಕನ್ಫರ್ಮ್? ಕನ್ಫರ್ಮ್. ಕನ್ಫರ್ಮ್. ನೋಡೋಣ, ಇಲ್ಲಾಂದ್ರೆ ನೀವೇ ಒಂದು ಕ್ವೆಶ್ಚನ್ ಮಾಡಿ. ಇದು ಆನ್ ರೆಕಾರ್ಡ್ ಅಲ್ಲ, ಇರುತ್ತೆ. ಆನ್ ಸೊ ಫಸ್ಟ್ ಸಿನಿಮಾ ನೀವೇ ಫಸ್ಟ್ ಬಂದು ಅವ್ರ ಮನೆ ಹತ್ರ ಹೋಗಿ ನೀವು ಕ್ವೆಶ್ಚನ್ ಮಾಡಬೇಕು. ಹೆಂಗೆ ಹಂಗೆ ಅವಾಗ ಹಂಗೆ ನನಗೆ ಇವ್ರದ್ದು ಆ್ಯಕ್ಟಿಂಗ್ ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಇಟ್ಸ್ ವೆರಿ ಜೆನ್ಯೂನ್. ಸೊ ಯಾ, ಕೊಡೋಣ, ಚಾನ್ಸ್ ಕೊಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ತುಂಬ ಉಪಕಾರ, ಥ್ಯಾಂಕ್ ಯು. ಹಾಗೆ. ಸೊ ಇನ್ನು ಕೊನೆಯದಾಗಿ ನನಗೆ ಒಂದು ಡೈರೆಕ್ಟ್ ಪ್ರಶ್ನೆನೇ. ಈಗ ಒಂದು ವಿಷಯ ಏನಂತಂದರೆ, ಸಂಚಿತ್ ಅವರು ತುಂಬ ವಿಷಯಗಳಲ್ಲಿ ಪ್ರಿವಿಲೇಜ್ಡ್, ಅಂದರೆ ಇನ್ ಟರ್ಮ್ಸ್ ಆಫ್ ಅಂದರೆ ಎಂಟ್ರಿ ಇಂಟು ದ ಇಂಡಸ್ಟ್ರಿ ಆಗಿರ್ಬೋದು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಂದರೆ ಜನರಲ್ಲ ಏನು ಅನಿಸುತ್ತೆ, ಈಸಿ ವೇ ಅಂತೂ ಇದೆ. ಅಂದರೆ ಸುದೀಪ್ ಸರ್ ಇದ್ದಾರೆ ಬ್ಯಾಕಪ್ ಆಗಿ, ಮತ್ತು ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಈಗ ಶಿವಣ್ಣನೇ ಬಂದರು, ನೋಡಿದ್ರು, ಸಿನಿಮಾ ನೋಡಿದ್ರು, ಆ ಥರದ ವಿಷಯಗಳೆಲ್ಲ ತುಂಬ ಈಸಿಯಾಗಿ ಆಗುತ್ತೆ. ಬಟ್ ಫಾರ್ ಅ ನ್ಯೂ ಕಮರ್ ಅಂದರೆ ಅಲ್ಲಿ ನೆಪೋಟಿಸಮ್ ಅನ್ನೋ ವಿಷಯ ಬರ್ತಿರೋದು ಅಲ್ಲೇ ಆ್ಯಕ್ಚುಲಿ, ಬೇರೆ ಏನೇನಿಲ್ಲ. ಟ್ಯಾಲೆಂಟ್ ಇದ್ದರೆ ಅಫ್ಕೋರ್ಸ್ ಯಾರಾದರೂ ಕನ್ಸಿಡರ್ ಮಾಡೇ ಮಾಡ್ತಾರೆ. ಬಟ್ ಇನ್ ಟರ್ಮ್ಸ್ ಆಫ್ ಈ ಥರ ಅಂದರೆ ಬೇರೆ ಬೇರೆ ಪ್ರಿವಿಲೇಜಸ್ ಅಂತ ಬಂದಾಗ ಸಂಚಿತ್ ಅವರಿಗೆ ತುಂಬ ಈಸಿಯಾಗಿ ಸಿಗುತ್ತೆ ಅನ್ನೋ ಪಾಯಿಂಟ್ ಆ್ಯಕ್ಚುಲಿ ಇರೋವಂಥದ್ದು. ನೀವು ಹೇಗೆ ನೋಡ್ತೀರಾ ಇದನ್ನು? ಅಂದರೆ ಫಾರ್ ಅ ನ್ಯೂ ಕಮರ್, ಏನು ಬ್ಯಾಕ್ಗ್ರೌಂಡ್ ಇಲ್ದಿರೋ ವ್ಯಕ್ತಿ ಇಲ್ಲಿ ಬಂದು ಸರ್ವೈವ್ ಆಗಲಿಕ್ಕೆ ಏನೇನೆಲ್ಲ ಇರಬೇಕಾಗುತ್ತೆ ಅವರಿಗೆ ಅಂತ? ಔಟ್ರೈಟ್ ಐ ಟೆಲ್ ಯು, ಎಸ್ ದೆರ್ ಇಸ್ ಅ ಲಾಟ್ ಆಫ್ ಪ್ರಿವಿಲೇಜ್, 100%. ಬಟ್ ಅದೇನು ಗೊತ್ತಾ, ನಾನು ಅದೇ ಹೇಳಿದ್ದು, ಥಿಯೇಟರ್ ತನಕ ಕರ್ಕೊಂಡು ಹೋಗ್ಬೋದು, ಒಂದು ಪಾತ್ರನ ಕೊಡಿಸ್ಬೋದು. ಬಟ್ ಒಳಗಡೆ ಏನು ನಡೀಲಿಲ್ಲ ಅಂದರೆ, ನಮ್ಮಲ್ಲೇ ಏನು ವಿಷಯ ಇಲ್ಲ ಅಂದರೆ, ನೀವು 100 ಕೋಟಿ ತೆಗೆದು ಪಿಕ್ಚರ್ ಮಾಡಿ, ಅದು ಯಾವುದೂ ಹೆಲ್ಪ್ ಆಗಲ್ಲ. ಯಾರೇ ಬರಲಿ ಸಿನಿಮಾನ ನೋಡಲಿ, ಅದು ಯಾವುದೂ ಹೆಲ್ಪ್ ಆಗಲ್ಲ. 100% ನಮಗೆ ಇರೋ ಪ್ರಿವಿಲೇಜ್ನ ನಾವು ಹೆಂಗೆ ಯೂಸ್ ಮಾಡ್ಕೊತೀವಿ, ಎಷ್ಟು ರೆಸ್ಪಾನ್ಸಿಬಲಾಗಿ ಯೂಸ್ ಮಾಡ್ಕೊತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿರೋದು. ಬಟ್ ನಾನು ಹೇಳ್ದಂಗೆ ಅಲ್ಲಿ ತನಕ, ಒಂದು ಮಟ್ಟದ ತನಕ ಮಾತ್ರ ಸರ್. ಅಲ್ಲಿ ಏನೇ ಆದರೂ ಅದಾದಮೇಲೆ ಜನ ನನ್ನ ಜೊತೆನೇ ಕನೆಕ್ಟ್ ಆಗಬೇಕು, ನಾನೇ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಬೇಕು, ನಾನೇ ಏನಾದರೂ ಒಂದು ತರಬೇಕು ಅಲ್ಲಿಗೆ. ವಿತೌಟ್ ದಿಸ್ ದೆರ್ ಇಸ್ ನೋ ಪಾಯಿಂಟ್, ದೆರ್ ಇಸ್ ನೋ ಪಾಯಿಂಟ್ ಆಫ್ ಎನಿಥಿಂಗ್. ಯಾ, ನನಗೇನು ಅನಿಸುತ್ತೆ ಅಂದರೆ, ಓಕೆ ಮಾಡ್ಬೋದು, ನಾನು ಅದೇ ಹೇಳ್ತಾ ಇರೋದು ಅಂದರೆ, ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಮೈ ಟೀಮ್ ಆ್ಯಂಡ್ ದಿಸ್ ಮೂವಿ ಮ್ಯಾಂಗೋ ಪಚ್ಚ ಡಿಸರ್ವ್ಸ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ವಿ ಅರ್ನ್ಡ್ ಎವ್ರಿ ಸಿಂಗಲ್ ಬಿಟ್ ಆಫ್ ಇಟ್. ಮ್ಯಾಂಗೋ ಪಚ್ಚ ಸಿನಿಮಾದ ನಿರ್ಮಾಪಕರು ಈಗ ಪ್ರಿಯಾ ಸುದೀಪ್ ಮೇಡಮ್, ಮತ್ತು ನಿಮ್ಮನ್ನು ಈ ಒಂದು ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದವರು ಅಂದರೆ ಐ ಮೀನ್ ಅವ್ರನ್ನ ರೆಫರ್ ಮಾಡಿದವರು ಸುದೀಪ್ ಸರ್. ಸೊ ಎಷ್ಟರ ಮಟ್ಟಿಗೆ ನೀವು ಅವರಿಗೆ ಕೃತಜ್ಞರಾಗಿದ್ದೀರಾ ಇಬ್ಬರೂ ಅಂತ? ಮೀ ಟು ಅ ಲಾಟ್. ಲೈಕ್ ಆ್ಯಸ್ ಐ ಟೋಲ್ಡ್ ಪ್ರೆಸ್ ಮೀಟಲ್ಲಿ ಕೂಡ, ನಾನು ಈ ಥರ ಯೋಚನೆನೂ ಮಾಡಿರಲಿಲ್ಲ ಈ ಥರನೂ ಆಗಬಹುದು ಅಂತ. ಬಿಕಾಸ್ ಯಾವಾಗಲೂ ನಾವು ಸರ್ಚ್ ಮಾಡ್ತಾ ಇರ್ತೀವಲ್ವ ಅಲ್ವಾ ಆಪರ್ಚುನಿಟಿ, ಆ್ಯಂಡ್ ಸೋ ಮೆನಿ ಆಡಿಷನ್ಸ್. ಲೈಕ್
ಯು ಗೆಟ್ ಇಮೋಷ್ನಲಿ ಡ್ರೈನ್ಡ್, ಮೆಂಟಲಿ ಡ್ರೈನ್ಡ್. ಕರೆಕ್ಟ್. ಈ ಸಿನಿಮಾ ಮೂಲಕ ಇನ್ನೊಂದು ಕೂಡ ಸಿಕ್ತು, ಅವ್ರು ಡೈರೆಕ್ಟ್ ಮಾಡೋದು. ಅಲ್ಲ, ಅದು ಅಗ್ರಿಮೆಂಟ್ ಇವಾಗಲೇ ಸೈನ್ ಮಾಡಬೇಕು. ಸೊ ಆ್ಯಂಡ್ ಮಾಡ್ತಿರೋ ಸಿನಿಮಾನು ಅಷ್ಟು ರೀಚ್ ಆಗಿಲ್ಲ ಅಂದರೆ ಸಮ್ವೇರ್ ಯು ಸ್ಟಾರ್ಟ್ ಲೂಸಿಂಗ್ ಹೋಪ್. ಅಯ್ಯೋ, ಇಷ್ಟು ವರ್ಷದಿಂದ ಟ್ರೈ ಮಾಡ್ತಿದ್ದೀವಿ, ಏನೂ ಆಗ್ತಿಲ್ವಲ್ಲ. ಆವಾಗ ಈ ಥರ ಏನಾದರೂ ಆಗುವಾಗ ಇಟ್ ಫೀಲ್ಸ್ ಲೈಕ್ ಮ್ಯಾಜಿಕ್. ಲೈಕ್ ಓ, ಅಂದರೆ ನಾವು ಮಾಡಿರೋ ವೇಸ್ಟ್ ಆಗಿಲ್ಲ. ಲೈಕ್ ಅಟ್ಲೀಸ್ಟ್ ದ ರೈಟ್ ಪರ್ಸನ್ ಹ್ಯಾಸ್ ಸೀನ್ ಇಟ್ ಆ್ಯಂಡ್ ಅದು ಎಲ್ಲೋ ಇಟ್ ಹ್ಯಾಸ್ ಮೇಡ್ ಮಿ ರೀಚ್ ಸಮ್ವೇರ್ ಅಂತ. ಸೊ ಡೆಫಿನೆಟ್ಲಿ ಲಾಟ್ ಆಫ್ ಗ್ರ್ಯಾಟಿಟ್ಯೂಡ್ ಟು ಹಿಮ್ ಆಲ್ಸೋ, ಟು ಯೂನಿವರ್ಸ್, ಟು ಗಾಡ್, ಎವ್ರಿಥಿಂಗ್. ಸೊ ಅದು ತುಂಬ. ಆ್ಯಂಡ್ ಈವನ್ ಪ್ರಿಯಾ ಮ್ಯಾಮ್, ಆ್ಯಸ್ ಐ ಸೆಡ್, she has been extremely kind. Even Sanchit's entire family yavaglu siguvaga very nicely, warmly they welcome. It's rare anta ansutte, but I feel very good. Like I've not told, but it feels really good when they welcome like that. So tumba ಖುಷಿ. ಸಂಚಿತ್ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ ಐ ಥಿಂಕ್ ನಮ್ಮ ನಿರ್ಮಾಪಕರಾದ KRG, ಸುಪ್ರಿಯಾನ್ವಿ, ದೇ ಬಿನ್ ವೆರಿ ಹೆಲ್ಪ್ಫುಲ್. ನಮ್ಮ ಸಿನಿಮಾಗೆ ಏನೇನು ಬೇಕೋ ಅದಷ್ಟೂ ಮಾಡಿದ್ದಾರೆ. ಎಲ್ಲೂ ಡಿಸ್ಕೌಂಟ್ ಮಾಡಿಲ್ಲ ಯಾವುದೇ ವಿಚಾರದಲ್ಲಿ. ಸೊ ಇಷ್ಟು ನಾನು ತುಂಬ ಓಪನಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಸರ್, ಈ ಲೊಕೇಶನ್ ಬೇಕು, ನಿಮ್ಗೆ ಈ ಲೊಕೇಶನ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೌದು, ರೆಂಟ್ ಒಂಚೂರು ಜಾಸ್ತಿ ಇರ್ಬೋದು, ಬಟ್ ಇಟ್ ವಿಲ್ ಬಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಕ್ರೀನಲ್ಲಿ. ಮಾಡೋಣ, ಈ ಥರ ಮಾಡೋಣ, ಆ ಥರ ಮಾಡೋಣ. ಸೊ ಅದಷ್ಟಕ್ಕೂ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ ಇಬ್ಬರೂ. KRG ಆ್ಯಂಡ್ ಸುಪ್ರಿಯಾನ್ವಿ ತುಂಬಾ ಫ್ರೀಡಮ್ ಕೊಟ್ಟಿದ್ದಾರೆ. ಆ್ಯಂಡ್ ಕೆಲವು ನನ್ನ ಡಿಸಿಷನ್ಸ್ ಆಗಿರ್ಬೋದು, ನಾನು ಹೇಳ್ತಾ ಇದ್ದೆ, ಇಲ್ಲ ಸರ್ ಇನ್ನೊಂದು ಸತಿ ಒಂದು ರೌಂಡ್ ಮ್ಯೂಸಿಕ್ ಮಾಡಿಸ್ಬಿಡೋಣ, ಇಲ್ ಬಿ ನೈಸ್. ಯಾವ್ದು ಒಂದಕ್ಕೂ ಇಲ್ಲ ಅಂತ ಹೇಳಿಲ್ಲ. ಆ್ಯಂಡ್ ಐ ಥಿಂಕ್ ನಮ್ಮ ಮೋರ್ ದೆನ್ ಮೀ, ನಮ್ಮ ಡೈರೆಕ್ಟರಿಗೆ ದಟ್ ಈಸ್ ಅ ವೆರಿ ಬಿಗ್ ಡೀಲ್. ಯುನೋ, ಅವ್ರಿಗಿರೋ ಒಂದು ವಿಷನ್ನ ಕಂಪ್ಲೀಟಾಗಿ ತೋರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಆ್ಯಂಡ್ ಇಫ್ ಯು ಕಮ್ಸ್ ಟು ದೀಪು ಮಾಮ ಅಂದರೆ ಸುದೀಪ್ ಸರ್, ಆ ವಿಚಾರಕ್ಕೆ ಬಂದರೆ ಸಪೋರ್ಟು ಅದೆಲ್ಲ ಸೈಡಿಗೆ ಇಟ್ರು ಐ ಥಿಂಕ್ ನಮ್ಮ ಸಿನಿಮಾಗೆ ಅವ್ರು ಕೊಟ್ಟಿರೋ ಒಂದು ಕ್ರಿಯೇಟಿವ್ ಇನ್ಪುಟ್ ಆಗಿರ್ಬೋದು. ಐ ಥಿಂಕ್ ದಟ್ ಈಸ್ ಅ ಮೇಕ್ ಆರ್ ಬ್ರೇಕ್ ಫಾರ್ ದಿಸ್ ಸಿನಿಮಾ. ಯುನೋ, ತುಂಬ ನಮಗೆ ಗೈಡ್ ಮಾಡಿದ್ದಾರೆ ಆ ರೀತಿಯಲ್ಲಿ. ಫಸ್ಟ್ ನಾವೇನು ಮಾಡ್ತಾ ಇದೀವೋ ಅರ್ಥ ಮಾಡಿಕೊಂಡು ಅದ್ರ ಮೇಲೆ ಏನು ಇಂಪ್ರೂವೈಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಯಾವತ್ತೂ ಬಂದ್ಬಿಟ್ಟು ಇದನ್ನ ಹಿಂಗೆ ಮಾಡ್ಬೇಕಂತ ನಾವು ಯಾವತ್ತೂ ಹೇಳಿಲ್ಲ ನಮಗೆ. ಫಸ್ಟ್ ನಮಗೇನು ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದನ್ನ ಹಿಂಗೆ ಇಂಪ್ರೂವೈಸ್ ಮಾಡ್ಕೊಬೇಕು ಅನ್ನೋದನ್ನ ತಿಳ್ಕೊಂಡು he's been a great help on the creative side for this film. So keeping aside family and other and everything, ನನಗೆ ನಿಜವಾಗ್ಲೂ ನನಗೆ ಅವಾಗ ಗೊತ್ತಾಯ್ತು ಅಂದರೆ ಐ ಆಮ್ ವೇಟಿಂಗ್ ನಾವು ಇವ್ರು ಯಾವಾಗ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಾರೋ ಅನ್ನೋದಕ್ಕೆ ಕಾಯ್ತಾ ಇದ್ದೀನಿ ನಾನು ಈಗ. ಬಿಕಾಸ್ ಅಷ್ಟು ನಾಲೆಜ್ ಇದೆ ಅವರಲ್ಲಿ. ಒಂದು ಪರ್ಸ್ಪೆಕ್ಟಿವ್ ಅನ್ನೋದು ಇದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎನಿ ಫಿಲ್ಮ್ ಮೇಕರ್. ಅದು ತುಂಬ ಸ್ಟ್ರಾಂಗ್ ಆಗಿದೆ ಅವರಿಗೆ. ಯಾವಾಗ ಸಂಚಿತ್ ಮತ್ತು ಸುದೀಪ್ ಅವರು ಒಟ್ಟಿಗೆ ಆನ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಬಹುದು? ಸ್ಕ್ರಿಪ್ಟ್ ಸಿಗಬೇಕು ಸರ್, ಅದಕ್ಕೆ ತಕ್ಕನಂಗೆ. ಅಂದರೆ ಇದು ಆಗಲ್ಲ ಅಂತ ಹೇಳ್ತಾ ಇದ್ದೀರಾ? ದೀಪಮ್ಮ ಇಮ್ಯಾಜಿನ್ ಶಾಕ್ ಆಗೋಗ್ಬಿಡುತ್ತೆ. ಕರಿಯರಲ್ಲಿ ಇಂಥ ಪರಿಸ್ಥಿತಿನೂ ಬಂದ್ಬಿಟ್ಟಿದೆ ಅಂತ. ಒಳ್ಳೇದಾಗ್ಲಿ ನಿರ್ದೇಶಕಿ ಕಾಜಲ್ ಅವರೇ. ಎಷ್ಟು ಮೋಟಿವೇಶನ್ ಕೊಟ್ರಿ. ಇವಾಗ ಮಾಡಲ್ಲ ಬಿಡಿ, ಮಾಡ್ತಿದೆ, ಸ್ಕ್ರಿಪ್ಟ್ ಎಲ್ಲ ರೆಡಿ. ಹೇಳಿದ್ರು ಕೂಡ ಹೆಂಗಿತ್ತು ಅಂದ್ರೆ, ನಾನು ಡೈರೆಕ್ಟರ್ ಆದಾಗ ಅಂದ ಇದು ಆಗದೇ ಇಲ್ಲ, ಚಾನ್ಸೇ ಇಲ್ಲ ಅವರಿಬ್ರು ಒಂದಾಗ. Enough, I'm done with it. Okay. ಥ್ಯಾಂಕ್ ಯು ಸೋ ಮಚ್ ಸಂಚಿತ್ ಅವರೇ, ಹಾಗೇನೆ ಕಾಜಲ್ ಅವರೇ. ಅಫ್ಕೋರ್ಸ್ ಕಾಜಲ್ ನಾನು ಸುಮ್ಮನೆ ನಾನು ಆ್ಯಕ್ಚುಲಿ ಕಾಲು ಹಿಡಿತಾ ಇದ್ದೆ. ಡೆಫಿನೆಟ್ಲಿ KTM ಇಂದ ಹಿಡಿದು ಬಾಂಡ್ ರವಿಯಿಂದ ಹಿಡಿದು ಅವಾಗ ಚಿಕ್ಕ ವಯಸ್ಸಿಂದನೂ ತುಂಬ ನಿನ್ನ ಪಾತ್ರಗಳನ್ನ ನಾನು ಇಷ್ಟಪಡ್ತಾ ಬಂದಿದ್ದೀನಿ. ಆ್ಯಂಡ್ ಈವನ್ ಇನ್ ಮ್ಯಾಂಗೋ ಪಚ್ಚ ಕೂಡ. ಆ್ಯಂಡ್ ಸುಜಿ, ನಂದೇ ನಿಕ್ ನೇಮ್ ಎಲ್ಲ ಸುಜಯ್ ಅನ್ನೋದನ್ನ ಸುಜಿ ನನಗೆ ನಿಕ್ ನೇಮ್ ಇಟ್ಕೊಂಡಿದ್ದಾರೆ. ಸೊ ಒಳ್ಳೇದಾಗಲಿ, ಮುಂದೆ ಒಳ್ಳೊಳ್ಳೆ ಆಫರ್ಸ್ ಸಿಗಲಿ. ಬಟ್ ಸೀರಿಯಸ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ ಇಂಟರ್ವ್ಯೂ. ಐ ಥಿಂಕ್ ಇಟ್ ವಾಸ್ ಅ ವೆರಿ ತುಂಬ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದ್ರಿ. ಸಿನಿಮಾ ಬಗ್ಗೆ ಮಾತಾಡಿದ್ದೀರಾ, ಕ್ರಿಯೇಟಿವ್ ಥಿಂಗ್ ಬಗ್ಗೆ ಮಾತಾಡಿದ್ದೀರಾ. ಸೊ ಥ್ಯಾಂಕ್ ಯು ಸಂಜಿತ್ ಅವರೇ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇರಿ, ನಮ್ಮನ್ನೆಲ್ಲ ರಂಜಿಸ್ತಾ ಇರಿ. ಆಲ್ ದಿ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. Thank you. ಸೊ ಸ್ನೇಹಿತರೆ, ಇದಾಗಿತ್ತು ಸಂಚಿತ್, ಸಂಜೀವ್ ಮತ್ತು ಕಾಜಲ್ ಕುಂದರ್ ಅವರ ಮಾತುಗಳು. ಮ್ಯಾಂಗೋ ಪಚ್ಚ ಸಿನಿಮಾ ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಚೆನ್ನಾಗಿ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ. ದಯವಿಟ್ಟು ಈ ಸಿನಿಮಾನ ಥಿಯೇಟರಲ್ಲೇ ನೋಡಿ. ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.